ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿ ದಿನದ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ಸಿಗುವಾಗ ನೋಡ್ಕೊಳ್ಳಿ. ಜೊತೆಗೆ ಹೆಚ್ಚು ಜನ ನಿಮ್ಮ ಸ್ನೇಹಿತರಿಗೆ ನೇಬರ್ಸ್ಗೆ, ರಿಲೇಟಿವ್ಸ್ಗೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಈಗಾಗಲೇ 8, 9 ಮತ್ತು 10ನೇ ತರಗತಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈಗ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಮತ್ತು ಸಿಬಿಎಸ್ಸಿ ಎರಡರಲ್ಲಿರುವಂತಹ 6th ಲೆಸನ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಯಾವುದು? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನೋಡ್ರಿ, ಆಲ್ರೆಡಿ 5 ಲೆಸನ್ಗಳು ಮುಗಿದಿದ್ದಾವೆ 15 ದಿನದಲ್ಲಿ. ಅಂದ್ರೆ ಇನ್ನೂ 1 ತಿಂಗಳಲ್ಲಿ ವಿ ಕ್ಯಾನ್ ಕಂಪ್ಲೀಟ್ ದ ಹೋಲ್ ಸಿಲೆಬಸ್ ಆಫ್ 10th ಸ್ಟ್ಯಾಂಡರ್ಡ್ ಸೈನ್ಸ್. ಓಕೆ, ಹಾಗಾಗಿ ನಿಮಗೋಸ್ಕರ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿ ದಿನ 16 ಗಂಟೆ ಮಿನಿಮಮ್ ವರ್ಕ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ವಿಡಿಯೋ ಮಾಡಿ, ಪ್ರಿಪರೇಷನ್ ಮಾಡಿ ನಿಮಗೋಸ್ಕರ ತಗೊಂಡ್ಬರೋದಕ್ಕೆ. ಈ ಪ್ರಯತ್ನ ನಿಜಕ್ಕೂ ಫಲಕಾರಿ ಆಗ್ಬೇಕಂದ್ರೆ ಹೆಚ್ಚು ಜನ ಇದನ್ನ ನೋಡಬೇಕು. ಹಾಗಾಗಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋಗಳನ್ನ ತಲುಪಿಸಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಇವತ್ತು ನಾವು ಸ್ಟಾರ್ಟ್ ಮಾಡುವಂತ ಲೆಸನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ದೀಸ್ ಆರ್ ದ 2 ವರ್ಡ್ಸ್ ವಿಚ್ ವಿ ಲಿಸನ್ ಫನ್. ಪದೇ ಪದೇ ಈ ಶಬ್ದಗಳನ್ನು ಕೇಳ್ತಾನೆ ಇರ್ತೀವಿ. ನಿಮ್ಮ ಮನೆಗೆ ನಿಮ್ಮ ಪೇರೆಂಟ್ಸ್, ಫ್ರೆಂಡ್ಸ್ ಯಾರಾದ್ರೂ ಬಂದ್ರು ಅಂದ್ರೆ ಅವ್ರೇನಾದ್ರೂ ಒಳ್ಳೆ ರೀತಿ ಮಾತಾಡಿದ್ರೆ ಒಳ್ಳೇದು. ಅಕಸ್ಮಾತ್ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಯಾಕೋ ಒಂಥರ ಅನ್ಸ್ತಾರಪ್ಪ, ನೀನ್ ಹಿಂಗ ಬಿಟ್ರೆ ಕಂಟ್ರೋಲಿಗೆ ಸಿಗಲ್ಲ ನೋಡು ಅಂದ್ರೆ ಬೆಂಕಿ ಹಚ್ಚಿ ಹೋದ್ರಂತಾನ ಅವರು. ಜೊತೆಗೆ ಈ ವರ್ಡ್ಸ್ ಅನ್ನ ಇಲ್ಲೇ ಅಷ್ಟೇ ಅಲ್ಲ, ಸ್ಕೂಲಲ್ಲಿ ಹೋದಾಗೂ ಸಹ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ಕೆಲವು ಜನ ಟೀಚರ್ಸು ನಮ್ ಕಂಟ್ರೋಲ್ನಾಗ ಇದ್ದಾರೆ, ನೀವು 10th ಇದ್ರು ಏನು ಹಾರಾಡಂಗಿಲ್ಲ ಅಂತಿರ್ತಾರಲ್ಲ. ಅಂದ್ರೆ ಈ ಕಂಟ್ರೋಲ್ ಅಂದ್ರೆ ಏನು? ಕಂಟ್ರೋಲ್ ಅಂದ್ರೆ ಇಟ್ ಈಸ್ ಇನ್ಫ್ಲೂಯೆನ್ಸ್ ಆರ್ ಅಥಾರಿಟಿ ಆನ್ ಸಮಥಿಂಗ್. ಇಲ್ಲಿ ಈ ಪವರ್ ಅಥವಾ ಅಥಾರಿಟಿ ಅಥವಾ ಇನ್ಫ್ಲೂಯೆನ್ಸ್ ಅನ್ನು ಇಟ್ಕೊಂಡು ಏನ್ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಮೂಮೆಂಟ್ ಆಗಬೇಕಾದ್ರೆ, ಯಾವುದೇ ಒಂದು ಪ್ರೋಸೆಸ್ ಆಗಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ವೇದಲ್ಲೇ ಆಗಬೇಕು, ಸರಿಯಾದ ದಾರಿಲೇ ಆಗಬೇಕು. ಆ ರೀತಿ ನೋಡ್ಕೊಳ್ಳುವಂಥದ್ದೇ ಕಂಟ್ರೋಲ್. ಓಕೆ, ಅದೇ ರೀತಿ ನಮ್ಮ ಬಾಡಿ ಸಹ ಕಂಟ್ರೋಲ್ಡ್ ಮೆಥಡ್ ನಲ್ಲೇ ನಡಿಬೇಕು. ನಿಮ್ಮ ಬಾಡಿ ಮೂಮೆಂಟ್ ಕಂಟ್ರೋಲ್ ಇರ್ಬೇಕು. ಅದನ್ನ ಬಿಟ್ಟು ಸ್ವಲ್ಪ ನಾನೇನ್ರ ಹಿಂಗ್ ಮಾಡಿದ್ರೆ ಏನ ತಗೊಂಡ್ರಪ್ಪ ಅಂತೀವಲ್ಲ, ನೋಡ್ರಿ, ನಮ್ಮ ಕಂಟ್ರೋಲ್, ಬಾಡಿ ಕಂಟ್ರೋಲ್ ಇರಬೇಕು. ಜೊತೆಗೆ ನಮ್ಮ ಥಾಟ್ಸ್ ಪ್ರೋಸೆಸ್ ಆ ಕಂಟ್ರೋಲ್ ಇರಬೇಕು. ಹಾಗಾಗಿ ಕಂಟ್ರೋಲ್ ಮಾಡುವಂತ ಒಂದು ಸಿಸ್ಟಮ್ ಬೇಕು ನಮ್ಮ ಬಾಡಿಗೆ. ಎಲ್ಲ ಸಪರೇಟ್ ಸಿಸ್ಟಮ್ ಇದಾವೆ, ಆದ್ರೆ ಇದೆಲ್ಲ ಕಂಟ್ರೋಲ್ ಮಾಡುವಂತ ಸಿಸ್ಟಮ್ ಬೇಕಲ್ಲ. ಆ ಕಂಪ್ಲೀಟ್ ಕಂಟ್ರೋಲಿಂಗ್ ಕೆಪಾಸಿಟಿ ಆರ್ ಅಥಾರಿಟಿ ಈಸ್ ಅವರ್ ಬ್ರೈನ್. ಹಾಗಾದ್ರೆ ಕಂಟ್ರೋಲ್ ಅಂದ್ರೇನು? ಕಂಟ್ರೋಲ್ ಇಸ್ ನಥಿಂಗ್ ಬಟ್ ಇನ್ಫ್ಲೂಯೆನ್ಸ್ ಆರ್ ಅಥಾರಿಟಿ ಓವರ್ ಸಮಥಿಂಗ್. ನಂತರ ಎರಡನೇ ಶಬ್ದ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಅಂದ್ರೇನು? ಬಹಳ ಜನ ಈ ವರ್ಡ್ ಅನ್ನು ಬಹಳ ಬಳಸ್ತಿರ್ತಾರೆ. ನನಗೂ ನಮ್ಮ ಮನೆಯವರಿಗೂ ಕೋಆರ್ಡಿನೇಷನ್ ಆಗಿಲ್ರಿ, ಮನೆಯಾಗ ದಿನ ಅಂತಿರ್ತಾರೆ. ಕೋಆರ್ಡಿನೇಷನ್ ಅನ್ನೋದನ್ನ ನೀವು ಡ್ಯಾನ್ಸ್ ಕಾಂಪಿಟೇಷನ್ ಗಳನ್ನು ನೋಡ್ತಿರ್ತೀರಿ, ರಿಯಾಲಿಟಿ ಶೋ ಟಿವಿದಲ್ಲಿ. ಸಿಂಕ್ರನೈಸೇಷನ್ ಮಿಕ್ಸ್ ಆಗ್ತಾ ಇದೆ, ನಿಮ್ಮಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅಂತಿರ್ತಾರೆ. ಅಥವಾ ನೀವೇ ನಿಮ್ಮ ಸ್ಕೂಲ್ನ ಆನ್ಯುವಲ್ ಡೇ ಡ್ಯಾನ್ಸ್ಗಳಲ್ಲಿ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಈ ರೀತಿಯ ಕನ್ನಡ ರಾಜ್ಯೋತ್ಸವದ ಡ್ಯಾನ್ಸ್ಗಳಲ್ಲಿ ನೀವು ನೋಡಿರ್ತೀರಿ. ಎಲ್ಲಾ ಗ್ರೂಪ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರ ಡ್ಯಾನ್ಸ್ಗಳು, ಎಲ್ಲರ ಸ್ಟೆಪ್ಗಳು ಒಂದಕ್ಕೊಂದು ಅಡ್ಜಸ್ಟ್ ಆಗೋ ರೀತಿ ಇರಬೇಕು. ಅಡ್ಜಸ್ಟ್ ಅಂದ್ರೆ ಒಂದಕ್ಕೊಂದು ಸಿಂಕ್ರನೈಸ್ ಆಗಬೇಕು, ಸೆಟ್ ಆಗಂಗಿರ್ಬೇಕು. ಜೊತೆಗೆ ಒಬ್ರ ಕೈ ಈ ಕಡೆ ಮಾಡ್ಬೇಕಾದ್ರೆ ಇನ್ನೊಬ್ರ ಕೈ ಅತ್ತಾಗ ಮಾಡಿದ್ರೆ, ಒಬ್ರ ಕೈ ಇತ್ತಾಗ ಮಾಡಿದ್ರೆ ಡ್ಯಾನ್ಸ್ ಅನ್ಸೋದೇ ಇಲ್ಲ. ಹಾಗಾಗಿ ಅಲ್ಲಿ ಕೋಆರ್ಡಿನೇಷನ್ ಬೇಕು. ವಾಟ್ ಯು ಮೀನ್ ಬೈ ಕೋಆರ್ಡಿನೇಷನ್? ಇಟ್ ಈಸ್ ಅಡ್ಜಸ್ಟ್ಮೆಂಟ್. ಈಗ ಈ ಬಯಾಲಜಿಯಲ್ಲಿ ಕೋಆರ್ಡಿನೇಷನ್ ಅಂದ್ರೆ ಏನು? ಕೋಆರ್ಡಿನೇಷನ್ ಇಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ ಆಫ್ ವೈಟಲ್ ಆಕ್ಟಿವಿಟೀಸ್ ಆಫ್ ಲೈಫ್. ಅರ್ಥ ಆಯ್ತಾ? ಈ ಲೈಫ್ ಆಕ್ಟಿವಿಟಿ ಏನಿದಾವೆ, ಲೈಫ್ ಪ್ರೋಸೆಸಸ್ ಏನಿದಾವೆ, ಎಲ್ಲದರ ಮಧ್ಯೆ ಒಂದು ಅಡ್ಜಸ್ಟ್ಮೆಂಟ್ ಬೇಕು. ಅಡ್ಜಸ್ಟ್ಮೆಂಟ್ ಆಯ್ತಾ? ಆಯ್ತು ನೋಡ್ರಿ. ಯಾಕಂದ್ರೆ ಪೆಪ್ಸಿನ್ಗೆ ಅಸಿಡಿಕ್ ಕಂಡೀಷನ್ ಬೇಕು ಅಂದಾಗ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಯಾವುದು? ನಮ್ಮ ಸ್ಟಮಕ್ HCl ಅನ್ನ ಪ್ರೊಡಕ್ಷನ್ ಮಾಡಿ. ನೋಡ್ರಿ, ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗೈತಿ ನೋಡ್ರಿ. ಒಂದು ಇನ್ನೊಂದಕ್ಕೆ ಕೋಆರ್ಡಿನೇಟ್ ಮಾಡುತ್ತೆ, ಅಂದ್ರೆ ಅಡ್ಜಸ್ಟ್ಮೆಂಟ್ ಇಂದ ಜೀವನ ಮಾಡುತ್ತೆ. ಅದನ್ನ ಬಿಟ್ಟು ಹೊಡೆದಾಡಕ್ಕೆ ಸಾಯಲ್ಲ. ದಾರಿಲಿ ಹೋಗ್ತಿರ್ತೀರಿ, ಮುಳ್ಳು ಚುಚ್ಚು ಅಂದ್ರೆ ಕಣ್ಣು ನಾನು ಯಾಕೆ ನೋಡ್ಲಿ, ಕಾಲಿಗೆ ಚುಚ್ಚಿರೋದು ಅಂತ ನಿಂತ್ಕೊಳ್ಳಲ್ಲ. ಕಣ್ಣಿಂದ ದಳಕ್ಕಂತ ನೀರು ಬರುತ್ತೆ. ಮೆಸೇಜ್ ಕಾಲಿಂದ ಮುಳ್ಳು ಚುಚ್ಚಿದಂತ ನರ್ವಸ್ ಟಿಶ್ಯೂಸ್ ಏನ್ ಮಾಡ್ತವೆ, ಮೆಸೇಜ್ ಅನ್ನ ಚಕ್ 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 ಅಂತ ಪಾಸ್ ಮಾಡ್ತವೆ. ಇಲ್ಲೇ ಮಧ್ಯದಾಗ ಯಾವ್ದೋ ಒಂದು ಟಿಶ್ಯೂ, ನರ್ವಸ್ ಟಿಶ್ಯೂ, ನಾನು ಯಾಕೆ ಮಾಡೋದು ನಿನ್ನ ನೋಡ್ಕೆ ಅಂತಂದ್ರೆ ಮೆಸೇಜ್ ಪಾಸ್ ಆಗಲ್ಲ. ಅವಾಗ ಮೆಸೇಜ್ ಹೋದ ತಕ್ಷಣ ಕಾಲು ಮೇಲ್ ಬರುತ್ತೆ ಅಂದ್ರೆ ಮಜಲ್ ಸೆಲ್ಸ್ ಕಾಂಟ್ರಾಕ್ಷನ್ ರಿಲ್ಯಾಕ್ಷನ್ ಮಾಡಿ ಮೂಮೆಂಟ್ ಅನ್ನು ಮಾಡ್ತವೆ ಮಜಲ್ ಸೆಲ್ಸ್. ಅವಾಗ ಕಾಲನ್ನ ಮೇಲೆತ್ತೀವಿ, ಕೈ ಆ ಮುಳ್ಳಿನ ಹತ್ರ ಹೋಗಿ ಮುಳ್ಳನ್ನು ತೆಗೆದು ಒಸೀತದೆ. ಅರ್ಥ ಆಯ್ತಾ? ನೋಡ್ರಿ, ಎಷ್ಟು ಮಟ್ಟಿಗೆ ಕೋಆರ್ಡಿನೇಷನ್ ಇಂದ ಕೆಲಸ ನಡೀತಿದೆ ಅಂತ. ಈ ರೀತಿಯ ಕೋಆರ್ಡಿನೇಷನ್ ಎಕ್ಸ್ಟರ್ನಲಿ ಅಷ್ಟೇ ಅಲ್ಲ, ಇಂಟರ್ನಲಿ ಸಹ ನಡೀತಾ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಅದೇ ರೀತಿ ಇಲ್ಲಿ ನರ್ವಸ್ ಸಿಸ್ಟಮ್,
ಈ ರೀತಿ ಎಲ್ಲಾ ಡಿಫ್ರೆಂಟ್ ಸಿಸ್ಟಮ್ಸ್ಗಳ ಮಧ್ಯೆ ಕೋಆರ್ಡಿನೇಷನ್ ಇರಬೇಕು. ಒಂದು ಇನ್ನೊಂದಕ್ಕೆ ಕೋಆರ್ಡಿನೇಷನ್ ಇಂದ ಕೆಲಸ ಮಾಡಿದ್ರೆ ಬಹಳ ಚೆನ್ನಾಗಿ ನಡೆಯುತ್ತೆ. ಒಂದು ಇನ್ನೊಂದು ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಒಂದು ಉದಾಹರಣೆ ಏನಂದ್ರೆ, ಈ ಗೌರ್ಮೆಂಟ್ ಕೆಲಸದಲ್ಲಿ ಕೋಆರ್ಡಿನೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರೋಡ್ ಅನ್ನ ರೆಡಿ ಮಾಡಕ್ಕೆ ಈ PWD ಇಲಾಖೆಯವರು ರೋಡ್ ಅನ್ನ ರೆಡಿ ಮಾಡ್ತಾರಲ್ಲ, ರೋಡ್ ರೆಡಿ ಮಾಡೋಂಥ ಇಲಾಖೆಯವರು ರೋಡ್ ಅನ್ನ ರೆಡಿ ಮಾಡ್ಕಂತ ಹೋಗ್ಬಿಡ್ತಾರೆ. ಅವ್ರು ಮಾಡಿ ಇನ್ನೊಂದು 2 ತಿಂಗಳು ಆಗಿರಲ್ಲ, ಅಷ್ಟರಲ್ಲಿ ಮುನ್ಸಿಪಾಲಿಟಿ ಅವರು ಬರ್ತಾರೆ. ಅವರು ಏನು ಈ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಲ್ಲಾಂದ್ರೆ ವಾಟರ್ ಪೈಪ್ ಲೈನ್ ಅದೇನೋ ಪ್ರಾಬ್ಲಮ್ ಇತ್ತಂದ್ರೆ ಅವ್ರು ತೆಗಿತಾರೆ. ಅವ್ರು ತೆಗೆದು ಒಂದು ಲೆವೆಲಿಗೆ ಮಾಡಿ ಮತ್ತೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮತ್ತೇನೋ ಪ್ಯಾಚಪ್ ಮಾಡಿ ಮತ್ತೆ ಹೋಗ್ತಾರೆ. ಅವ್ರು ಮಾಡಿ ಒಂದು ಸ್ವಲ್ಪ ದಿನಕ್ಕೆ ಮೊದಲು ಫೋನಿನ ಲೈನ್ ಭಾಳ ಬರ್ತಿದ್ವು, ಅವ್ರು ಬಂದು ಹಾಳು ಮಾಡೋದು. ನೋಡ್ರಿ, ಒಬ್ರು ಇನ್ನೊಬ್ಬರ ಜೊತೆ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಒಂದೇ ಕೆಲಸಕ್ಕೆ ಎಷ್ಟು ಸಾರಿ ರಿಪೀಟೆಡ್ ಆಗಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ, ಜನ ಎಷ್ಟು ತೊಂದರೆಗೊಳಗಾದ್ರು. ಅದು ಎಲ್ಲರೂ ಕೋಆರ್ಡಿನೇಷನ್ ಇಟ್ಕೊಂಡು ಒಂದೇ ಟೈಮ್ನಲ್ಲಿ ಏನೇನು ಕೆಲಸ ಇದೆ ಅಂತ ಎಲ್ಲರೂ ಅಲ್ಲಿರುವಂಥ ಕೆಲಸವನ್ನು ಮುಗಿಸ್ಕೊಂಡು ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಹೌದಾ? ಅದೇ ರೀತಿ ಪ್ರತಿಯೊಂದು ವರ್ಕ್ ಸಹ ನಮ್ಮ ಬಾಡಿಯಲ್ಲಿ ನಡೀತಿರೋದು ಕೋಆರ್ಡಿನೇಷನ್ ಇಂದಾನೆ ನಡಿಬೇಕು. ಅದನ್ನ ಬಿಟ್ಟು ಏರಿಗಿಳಿದ್ರೆ ಕ್ವಾಣ ನೀರುಗಿಳಿತ ನಮ್ಗೆ ಹೋತಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಹಾಗಾಗಿ ಈ ಪ್ರತಿಯೊಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ, ಅಂದ್ರೆ ಈಚ್ ಅಂಡ್ ಎವರಿ ಸೆಲ್ ಆಫ್ ಅವರ್ ಬಾಡಿ ಶುಡ್ ವರ್ಕ್ ವಿತ್ ಕೋಆರ್ಡಿನೇಷನ್. ದೆನ್ ಓನ್ಲಿ ವಿ ಕ್ಯಾನ್ ಸರ್ವೈವ್, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅವರ್ ಸರ್ವೈವಲ್. ಓಕೆ, ಈಗ ಈ ಲೆಸನ್ ಅಲ್ಲಿ ಇವತ್ತು ನಾವು ಏನನ್ನ ಕಲಿತೀವಿ ಅಂತ ನೋಡೋದಕ್ಕಿಂತ ಮೊದಲು ನಾವು ನೋಡಬೇಕಾಗಿರೋದು ಈ ಲೆಸನ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುವು ಅಂತ. ಸ್ನೇಹಿತರೆ, ಈ ಲೆಸನ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುವು ಅಂದ್ರೆ, ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂತ ಈ ಮೆಥಡ್ ಅನ್ನ ಅಥವಾ ಈ ಸಿಸ್ಟಮ್ ಎಷ್ಟು ರೀತಿ ನಡೆಯುತ್ತೆ ಅನ್ನುವಂಥದ್ದು. 2 ರೀತಿ. ಒಂದೇದು ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಮೂಲಕ ಹೋಗುತ್ತೆ, ಅದನ್ನ ನರ್ವಸ್ ಸಿಸ್ಟಮ್ ಕೇರ್ ಮಾಡುತ್ತೆ. ಅದು ಅನಿಮಲ್ಸ್ಗಳಲ್ಲಿ ಬಹಳ ಯೂಸ್ ಆಗುತ್ತೆ. ಆದರೆ ಪ್ಲಾಂಟ್ಸ್ ನಲ್ಲಿ ಈ ನರ್ವಸ್ ಸಿಸ್ಟಮ್ ಇರಲ್ಲ. ನೀವು ನೋಡಿದ್ರೆ ಯಾವ್ದಾದ್ರು ಪ್ಲಾಂಟ್ ಈ ರೀತಿ ಯೋಚನೆ ಮಾಡ್ಕೊಂತ ನಿಂತ್ಕೊಂಡುತ್ತಾ, ಈ ರೀತಿ ಇರುವಂತ ಬ್ರಾಂಚ್ ಅನ್ನು ತಗೊಂಡು ಹಿಡ್ಕೊಂಡು ಹಿಂಗೆ ಯೋಚನೆ ಮಾಡ್ಕೊಂತ ನಿಂತ್ಕೊಂಡ್ರೆ ಏನೋ ಹಾಗೆ ತನ್ನ ಮರದಾಗ ಏನಾಯ್ತು ಅಂತ ಹೆದರ್ಕೊಂಡ್ಬಿಡ್ತೀವಿಲ್ಲ, ಹಂಗೇನು ಆಗೋದಿಲ್ಲ, ಹೌದಾ? ಯಾಕಂದ್ರೆ ಅಲ್ಲಿ ಈ ನರ್ವಸ್ ಸಿಸ್ಟಮ್ ಬ್ರೇನು ಆ ರೀತಿ ಇಲ್ಲ. ಹಾಗಾದ್ರೆ ನರ್ವಸ್ ಸಿಸ್ಟಮ್ ಒಂದೇ ಅಲ್ಲ, ಇನ್ನೊಂದು ಸಿಸ್ಟಮ್ ಇದೆ. ಅಂದ್ರೆ ಆ ಸಿಸ್ಟಮ್ ಯಾವುದು? ಕೆಮಿಕಲ್ಸ್ ಗಳ ಮೂಲಕ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂಥದ್ದು. ಕೆಮಿಕಲ್ಸ್ ಗಳ ಮೂಲಕ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂತ ಸಿಸ್ಟಮ್ ಅನ್ನ ನಮ್ಮ ಬಾಡಿ ಸಹ ಯೂಸ್ ಮಾಡಿದೆ. ಅಂದ್ರೆ ಅನಿಮಲ್ಸ್ ಆರ್ ಆಲ್ಸೋ ಯೂಸಿಂಗ್ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಷನ್ ಬೈ ಯೂಸಿಂಗ್ ಕೆಮಿಕಲ್ಸ್. ಇಟ್ ಈಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಆಲ್ಸೋ. ಸ್ನೇಹಿತರೆ, ಇವುಗಳ ಬಗ್ಗೆ ನಾವು ಮುಖ್ಯವಾಗಿ ಈ ಲೆಸನ್ ಅಲ್ಲಿ ಕಲಿತೀವಿ. ಈಗ ಆಲ್ರೆಡಿ ಹೇಳಿದಂತೆ ಪ್ಲಾಂಟ್ ನಲ್ಲಿ ಆಗುವಂತಹ ಮೂವ್ಮೆಂಟ್ 2 ರೀತಿ ಇರಬಹುದು. ಒಂದೇದು ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್. ಈ ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ ಅನ್ನು ಏನಂತಾರೆ? ಟ್ರಾಪಿಕ್ ಮೂವ್ಮೆಂಟ್ ಅಂತಾರೆ. ಈ ಗ್ರೋತ್ ಅಕಸ್ಮಾತ್ ಸನ್ಲೈಟ್ ಇಂದ ಆಯ್ತು ಅಂದ್ರೆ ಅದನ್ನೇನಂತಾರೆ? ಫೋಟೋಟ್ರೋಪಿಕ್ ಗ್ರೋತ್ ಅಂತಾರೆ ಅಥವಾ ಫೋಟೋಟ್ರೋಪಿಕ್ ಮೂವ್ಮೆಂಟ್ ಅಂತಾರೆ. ಅದೇ ಮೂವ್ಮೆಂಟ್ ವಾಟರ್ ಇಂದ ಆಯ್ತು ಅಂದ್ರೆ ಹೈಡ್ರೋಟ್ರೋಪಿಕ್ ಮೂವ್ಮೆಂಟ್ ಅಂತಾರೆ. ಅದೇ ಕೆಮಿಕಲ್ಸ್ ಇಂದ ಆಯ್ತಂದ್ರೆ ಕೆಮೋಟ್ರೋಪಿಕ್ ಮೂವ್ಮೆಂಟ್ ಅಂತಾರೆ. ಕೆಮಿಕಲ್ ಹೆಚ್ಚಿಗೆ ಸಿಗುತ್ತೆ ಅಂತ ರೂಟ್ ಆ ಕಡೆನೇ ಬೆಳೀತಾ ಹೋತಂದ್ರೆ ಅದು ನೋಡ್ರಿ ಕೆಮೋಟ್ರೋಪಿಕ್. ನೀವು ಒಂದು ರೂಮ್ ನಲ್ಲಿ ಒಂದು ಪ್ಲಾಂಟ್ ಅನ್ನು ಇಟ್ಟಿರ್ತೀರಿ, ಪ್ಲಾಂಟ್ ಅನ್ನು ಇಟ್ಟಾಗ ಅದನ್ನ ಕಿಟಕಿ ಹತ್ರ ಇಟ್ಟಿದ್ರೆ ಅಂದ್ರೆ ಕಿಟಕಿ ಕಡೆನೇ ಅದು ಬೆಳೆಯುತ್ತೆ. ಯಾಕಂದ್ರೆ ಆ ಕಡೆಯಿಂದ ಬೆಳಕು ಬರ್ತಾ ಇರುತ್ತೆ. ಆ ಕಡೆಯಿಂದ ಬೆಳಕು ಬರೋದ್ರಿಂದ ಇದಕ್ಕೆ ಬೆಳಕು ಬೇಕು, ಸನ್ಲೈಟ್ ಬೇಕಲ್ಲ. ಹಾಗಾಗಿ ಈ ಪ್ಲಾಂಟ್ ಹಿಂಗೆ ಬೆಳೆಯೋದು ಬಿಟ್ಟು ಹಿಂಗೆ ಬೆಳಕ್ ಶುರು ಮಾಡುತ್ತೆ. ಯಾಕೆ ಬೆಳಕ್ ಶುರು ಮಾಡ್ತಾ ಅಂದ್ರೆ ಅಲ್ಲಿಂದ ಬೆಳಕು ಬರ್ತಲ್ಲ, ಸನ್ಲೈಟ್ ಬೇಕು ಅದಕ್ಕೆ. ಇದು ಫೋಟೋಟ್ರೋಪಿಕ್. ಅದೇ ರೂಟ್ ಇಂದ ನೀರು ಎಳ್ಕೋಬೇಕಲ್ಲ, ನೀರು ಈ ಕಡೆಯಿಂದ ಇದೆ ಅಂದ್ರೆ ಆ ರೂಟ್ ಸ್ವಲ್ಪ ಈ ಕಡೆ ಬೆಳೆಯಕ್ಕೆ ಶುರು ಮಾಡ್ತವೆ. ಅರ್ಥ? ಅದೇ ಕೆಮಿಕಲ್ಸ್, ಪ್ಲಾಂಟ್ಸ್ ಗ್ರೋತಿಗೆ ಬೇಕಂತ ಕೆಮಿಕಲ್ಸ್ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಹೆಚ್ಚಿಗೆ ಇದೆ ಅಂದ್ರೆ ರೂಟ್ ಸ್ಟಾರ್ಟ್ ಟು ಗ್ರೋ ಟುವರ್ಡ್ಸ್ ದಟ್ ಡೈರೆಕ್ಷನ್. ಅರ್ಥ ಆಯ್ತಾ? ಈ ರೀತಿಯ ಗ್ರೋತ್ ರಿಲೇಟೆಡ್ ಟ್ರಾಪಿಕ್ ಮೂವ್ಮೆಂಟ್ ಅನ್ನು ನೋಡ್ತೀವಿ ಪ್ಲಾಂಟ್ ನಲ್ಲಿ. ಅದರ ನಂತರ ನಾಸ್ಟಿಕ್ ಮೂವ್ಮೆಂಟ್. ದೀಸ್ ಆರ್ ದ ಮೂವ್ಮೆಂಟ್ಸ್ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಗ್ರೋತ್ ಆಫ್ ದ ಪ್ಲಾಂಟ್. ಗ್ರೋತ್ಗೆ ರಿಲೇಟೆಡ್ ಇರಲ್ಲ. ಈಗ ಟಚ್ಮಿನಾಟ್ ಪ್ಲಾಂಟ್ ನೋಡಿರ್ತೀರಿ, ಮುತ್ತಿರ ಮುನಿ. ಆ ಪ್ಲಾಂಟ್ ಅನ್ನು ನೋಡಿದ್ರೆ ಹಿಂಗಿರುತ್ತದು, ನೀವೇನಾದ್ರು ಟಚ್ ಮಾಡಿಬಿಟ್ರೆ ಚಕ್ ಅಂತ ಹಿಂಗೆ ಮುದುರ್ಕೊಂಡ್ಬಿಡ್ತದೆ. ಅರ್ಥ ಆಯ್ತಾ? ಈ ರೀತಿಯ ಗ್ರೋತ್ ಅಲ್ಲದ ಮೂವ್ಮೆಂಟ್ಸ್ ಏನಂತೀವಿ? ನಾಸ್ಟಿಕ್ ಮೂವ್ಮೆಂಟ್ ಅಂತೀವಿ. ಇವು ಯಾವ್ಯಾವು? ಜೊತೆಗೆ ಈ ಪ್ಲಾಂಟ್ಸ್ ನಲ್ಲಿರುವಂತಹ ಈ ಕೆಮಿಕಲ್ಸ್ ಯಾವ್ಯಾವು, ಯಾವ ಕೆಮಿಕಲ್ಸ್ ಇಂದ ಈ ಪ್ಲಾಂಟ್ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅನ್ನ ಮಾಡುತ್ತೆ ಅನ್ನೋದನ್ನ ಈ ಲೆಸನ್ ಅಲ್ಲಿ ನೋಡ್ತೀವಿ. ಇದ್ರ ಬಗ್ಗೆನೂ ಸಹ ಬಹಳ ಕ್ವಶನ್ ಬರ್ತವೆ. ಇದನ್ನು ಬಿಟ್ರೆ ನೆಕ್ಸ್ಟ್ ಇರುವಂಥದ್ದು ಅನಿಮಲ್ಸ್ ನಲ್ಲಿ ಬಳಸುವಂತ ಈ ಕೆಮಿಕಲ್ಸ್ ಯಾವ್ಯಾವು, ಯಾವ
ಗ್ಲಾಂಡ್ಸ್ ಇಂದ ಈ ಕೆಮಿಕಲ್ಸ್ ಬರ್ತವೆ. ಇವುಗಳನ್ನು ನೋಡ್ತೀವಿ, ಅವುಗಳ ಫಂಕ್ಷನ್ ಸಹ ನೋಡ್ತೀರಿ. ಇದ್ರ ಜೊತೆ ಈ ನರ್ವಸ್ ಸಿಸ್ಟಮ್ ಅಂದ್ರೆ ಏನು, ಈ ನರ್ವಸ್ ಸಿಸ್ಟಮ್ನಲ್ಲಿರುವಂತಹ ಪಾರ್ಟ್ಸ್ ಯಾವ್ಯಾವು. ಫಸ್ಟ್ ಯಾವುದು? ಬಿಗ್ ಬಾಸ್. ಯಾವುದು ಬಿಗ್ ಬಾಸ್? ಬ್ರೇನ್. ಈ ಬ್ರೇನಿನ ಜೊತೆ ನಿಮ್ಮ ಬೆನ್ನನ್ನ ನೀವು ಅಥವಾ ಹಿಂಗೆ ಹಿಂದೆಗಡೆಯಿಂದ ಕೈ ಇಟ್ಕೊಂಡ್ರೆ ಮಧ್ಯ ಬೆನ್ನಲ್ಲಿ ಒಂದು ಉಬ್ಬಿರೋ ರೀತಿ ಪೈಪ್ ರೀತಿ ಹೋಗಿರುತ್ತೆ. ಅದು ಏನದು? ಈ ವರ್ಟೆಬ್ರಲ್ ಕಾಲಮ್ ಇದೆಯಲ್ಲ, ಅದರಲ್ಲಿರುವಂತಹ ಸ್ಟ್ರಕ್ಚರ್, ಇದು ಒಳಗಡೆ ನರ್ವ್ಸ್ ಎಲ್ಲ ಹೋಗಿರ್ತವೆ. ಅದನ್ನ ಏನಂತೀವಿ? ಸ್ಪೈನಲ್ ಕಾರ್ಡ್ ಅಂತೀವಿ. ಬ್ರೇನ್, ಸ್ಪೈನಲ್ ಕಾರ್ಡ್ ಮತ್ತು ಆಲ್ ದ ನರ್ವ್ ಸೆಲ್ಸ್. ಅಂದ್ರೆ ನರ್ವ್ ಸೆಲ್ಸ್ ನಲ್ಲಿ ಬೇಸಿಕ್ ಅಥವಾ ಫಂಕ್ಷನಲ್ ಅಂಡ್ ಫಂಡಮೆಂಟಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅದು ನ್ಯೂರಾನ್. ಈ ನ್ಯೂರಾನ್ ಬಗ್ಗೆ, ಬ್ರೇನ್ ಬಗ್ಗೆ, ಸ್ಪೈನಲ್ ಕಾರ್ಡ್ ಬಗ್ಗೆ, ರಿಫ್ಲೆಕ್ಸ್ ಆರ್ಕ್ಸ್ ಬಗ್ಗೆ ನೀವು ಕಲಿತೀರಿ. ಓಕೆ, ಇಷ್ಟನ್ನು ಕಲಿತ ನಂತರ ಈ ಅನಿಮಲ್ಸ್ ನಲ್ಲಿ ಇರುವಂತಹ ಮುಖ್ಯವಾಗಿ ಈ ಕೆಮಿಕಲ್ಸ್ ನಲ್ಲಿ ಹಾರ್ಮೋನ್ಸ್ ಮತ್ತು ಎನ್ಸೈಮ್ಸ್ ಇವುಗಳನ್ನು ಪ್ರೊಡಕ್ಷನ್ ಮಾಡುವಂತಹ ಗ್ಲ್ಯಾಂಡ್ಸ್ ಯಾವುವು, ಜೊತೆಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು, ಜೊತೆಗೆ ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಇವುಗಳನ್ನು ಸಹ ನೋಡ್ತೀರಿ. ಆದರೆ ಟೆಕ್ಸ್ಟ್ ಬುಕ್ ನಲ್ಲಿ ಅಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೋಸ್ಕರ ನಾನು ಹಳೆಯ ಅನೇಕ ವರ್ಷಗಳ ಕ್ವಶನ್ ಪೇಪರ್ ನೋಡಿ ಹೆಚ್ಚಿಗೆ ಇನ್ಫಾರ್ಮೇಶನ್ ತಗೊಂಡು ಬರ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನೀವು ಪಾಯಿಂಟ್ ಮಾಡ್ತಾ ಹೋಗಿ. ಅವಾಗ ನೀವು ಒಳ್ಳೆ ನೋಟ್ಸ್ ಅನ್ನ ನೀವೇ ರೆಡಿ ಮಾಡ್ಕೊಂಡ್ಬಿಡ್ತೀರಿ. ನೋಟ್ಸ್ಗೆ ನನ್ನ ಹತ್ರ ಕೇಳೋದು ಬೇಕಾಗಲ್ಲ, ಯಾಕಂದ್ರೆ ಅದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು ಕಡಿಮೆ ಇನ್ಫಾರ್ಮೇಶನ್ ಇದೆ. ಓಕೆ ಸ್ನೇಹಿತರೆ, ಈಗ ಈ ಈ ಕೆಮಿಕಲ್ಸ್ ಏನಿದಾವೆ ಈ ಗ್ಲ್ಯಾಂಡ್ಸ್ ಇಂದ ಬರುವಂತದ್ದು, ಮುಖ್ಯವಾಗಿ ಈ ಎಂಡೋಕ್ರೈನಲ್ ಗ್ಲ್ಯಾಂಡ್ಸ್ ಇಂದ ಬರುವಂತಹ ಕೆಮಿಕಲ್ಸ್ ಅನ್ನ ಏನಂತೀವಿ ನಾವು? ಹಾರ್ಮೋನ್ಸ್ ಅಂತೀವಿ. ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನ್ಸ್ ಬರ್ತವೆ, ಇವುಗಳ ಫಂಕ್ಷನ್ ಏನು, ಇವಿಷ್ಟನ್ನು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದನ್ನೇ ಈಗ ಮಾಡೋಣ ಬನ್ನಿ. ಈಗ ಇವತ್ತಿನ ಮೇನ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್, ನಂತರ ಮೂಮೆಂಟ್, ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ ಅನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಅದರ ನಂತರ ನಾವು ನೋಡುವಂಥದ್ದು ಪ್ರೋಸೆಸ್ ಆಫ್ ಮೂವ್ಮೆಂಟ್ ಮೇಕಿಂಗ್, ನೆಕ್ಸ್ಟ್ 2 ಟೈಪ್ಸ್ ಆಫ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನೆಕ್ಸ್ಟ್ ಹಾರ್ಮೋನ್ಸ್ ವರ್ಸಸ್ ಎಂಜೈಮ್ಸ್. ನಂತರ ನಾವು ನರ್ವಸ್ ಸಿಸ್ಟಮ್ ಮತ್ತು ಈ ಕೆಮಿಕಲ್ಸ್ ಮೂಲಕ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂತಹ ಹಾರ್ಮೋನಲ್ ಸಿಸ್ಟಮ್ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಇವುಗಳ ಬಗ್ಗೆ ನೋಡ್ತೀವಿ. ಬನ್ನಿ, ಇವತ್ತು ನಾವು ಸ್ಟಾರ್ಟ್ ಮಾಡೋದೇನಂದ್ರೆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಅಂದ್ರೆ ಏನು? ದೀಸ್ 2 ವರ್ಡ್ಸ್ ಆರ್ ಯೂಸ್ಡ್ ಅಗೇನ್ ಅಂಡ್ ಅಗೇನ್ ಇನ್ ದಿಸ್ ಲೆಸನ್. ಅದಕ್ಕೋಸ್ಕರ ಸರಿಯಾಗಿ ಕಲಿಯಿರಿ. ಸ್ಟಿಮ್ಯುಲಸ್ ಅಂದ್ರೆ ಇಟ್ ಈಸ್ ಎ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಆರ್ ಚೇಂಜ್ ಇನ್ಸೈಡ್ ದ ಬಾಡಿ ಫಾರ್ ವಿಚ್ ಆರ್ಗಾನಿಸಮ್ ಡಸ್ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್. ಯಾವುದಾದ್ರೂ ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಆಗೋ ಚೇಂಜ್ ಆದ್ರೂ ಆಗಿರ್ಲಿ ಅಥವಾ ಬಾಡಿ ಒಳಗಡೆ ಆಗೋ ಚೇಂಜ್ ಆದ್ರೂ ಆಗಿರ್ಲಿ, ಅದಕ್ಕೆ ಆರ್ಗಾನಿಸಮ್ ರಿಯಾಕ್ಟ್ ಮಾಡ್ತು ಅಂದ್ರೆ ಅದನ್ನ ಏನಂತೀವಿ? ಸ್ಟಿಮ್ಯುಲಸ್ ಅಂತೀವಿ. ಸ್ಟಿಮ್ಯುಲಸ್ ಇನ ಪ್ಲೂರಲ್ ಸ್ಟಿಮ್ಯುಲೈ. ಈಗ ರೆಸ್ಪಾನ್ಸ್ ಅಂದ್ರೆ ಏನು? ರೆಸ್ಪಾನ್ಸ್ ಅಂದ್ರೆ ರಿಯಾಕ್ಷನ್ ಶೋನ್ ಬೈ ಆರ್ಗಾನಿಸಮ್ ಫಾರ್ ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್ ಅಥವಾ ಪರ್ಟಿಕ್ಯುಲರ್ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಆರ್ ಇನ್ಸೈಡ್ ದ ಬಾಡಿ. ನಮ್ಮ ಬಾಡಿ ಒಳಗಡೆ ಆಗಿರ್ಲಿ ಅಥವಾ ಎನ್ವಿರಾನ್ಮೆಂಟ್ ನಲ್ಲಿ ಆಗಿರ್ಲಿ, ಏನಾದರೂ ಚೇಂಜ್ ಆದಾಗ ನಾವು ಯಾವ ರಿಯಾಕ್ಷನ್ ಅನ್ನು ತೋರಿಸ್ತೀವಿ ಅದನ್ನ ರೆಸ್ಪಾನ್ಸ್ ಅಂತೀವಿ. ಸ್ನೇಹಿತರೆ, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅರ್ಥ ಆಯ್ತಾ? ಸ್ಟಿಮ್ಯುಲಸ್ಗೆ ನೀವು ಎಕ್ಸಾಂಪಲ್ ತಗೊಳ್ಳೋದಂದ್ರೆ, ನೀವು ಮನೆಯಲ್ಲಿ ಕುತ್ಕೊಂಡಿರ್ತೀರಿ, ಅವಾಗ ನಿಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆ ನಿಮ್ಗೆ ಬೇಕಾದಂತ ಅಡಿಗೆಯನ್ನು ಮಾಡೋಕೆ ಶುರು ಮಾಡಿದ್ರು ಅಂದ್ರೆ, ಅದ್ರ ವಾಸನೆ ಬರೋಕೆ ಶುರು ಆಯ್ತಂದ್ರೆ, ಮೋಟು ಬದಲದಲ್ಲಿ ಸಮೋಸದ ವಾಸನೆ ನೋಡಿದ ತಕ್ಷಣ ಹಿಂಗ ಹೋಗ್ಬಿಡ್ತಾನಲ್ಲ, ಆ ರೀತಿ ನೀವು ಹೋಗಿಲ್ಲ ಅಂದ್ರೂ ನಿಮ್ಮ ಬಾಡಿನಲ್ಲಿ ಬದಲಾವಣೆ ಆಗಕ್ಕೆ ಶುರುವಾಗುತ್ತೆ. ಮೌತ್ ಸ್ಟಾರ್ಟ್ಸ್ ಟು ವಾಟರ್. ಹಾಗಾದ್ರೆ ಈ ಮೌತ್ಗೆ ವಾಟರ್ ಆಗು ಅಂತ ಹೇಳಿದ್ಯಾರು? ಈ ಸಲೈವ ಬರೋಕೆ ಹೇಳಿದ್ಯಾರು? ಒಂದು ಕಂಟ್ರೋಲರ್ ಇರ್ಬೇಕಲ್ಲ. ನೋಡ್ರಿ, ಮೂಗಿನಿಂದ ಹೋದಂತ ಇನ್ಫಾರ್ಮೇಶನ್ ಎಲ್ಲೋ ಒಂದ್ ಹತ್ರ ಹೋಗಿ ಬಾಯಿಂದ ಬೇರೆ ಒಂದು ರಿಯಾಕ್ಷನ್ ಅನ್ನು ತೋರ್ಸೋಕೆ ಅನುಕೂಲ ಆಯ್ತು. ಅಂದ್ರೆ ಬಾಯಿಂದ ಬೇರೆ ರಿಯಾಕ್ಷನ್ ಬಂತು. ಸ್ಟಿಮ್ಯುಲಸ್ ಏನು? ಮನೆಯಲ್ಲಿ ನಿಮ್ಮ ಮಮ್ಮಿ ಮಾಡ್ತಾ ಇರೋಂತ ಅಡಿಗೆ. ರೆಸ್ಪಾನ್ಸ್ ಏನು? ಈ ರಿಯಾಕ್ಷನ್, ಬಾಯಿಂದ ಸಲೈವ ಬಂದದ್ದು. ಓಕೆ, ಅದೇ ರೀತಿ ಬೆಕ್ಕು ಸುಮ್ಮನೆ ಕುತ್ಕೊಂಡಿರುತ್ತೆ. ಇಲಿ ನೋಡಿದ ತಕ್ಷಣ ಚಕ್ಕಂತ ಆರುತ್ತೆ. ನೋಡ್ರಿ, ಇಲ್ಲಿ ಆ ಇಲಿ ಬಂದಿದ್ದೆ ಸ್ಟಿಮ್ಯುಲಸ್. ಅರ್ಥ ಆಯ್ತಾ? ಚೇಂಜ್ ಇನ್ ಎನ್ವಿರಾನ್ಮೆಂಟ್. ಈ ಬೆಕ್ಕು ಏನು ಹಾರ್ತಲ್ಲ ಅಂತ ಹಿಡಿಯೋಕೆ, ಅದು ರೆಸ್ಪಾನ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಇವು ಎರಡು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದರಿಂದಾನೇ
ಬಹಳಷ್ಟು ಸಂದರ್ಭಗಳಲ್ಲಿ ಮೂಮೆಂಟ್ ಆಗುವಂಥದ್ದು. ಈ ಮೂಮೆಂಟ್ ಇದ್ರೆ ನಾವು ಬದುಕಿದೆ ಅಂತೀವಿ, ಇಲ್ಲ ಅಂದರೆ ಬದುಕೇತಿಲ್ಲ ಡೌಟು ಅಂತೀವಿ. ಹೌದಲ್ಲ? ನೀವು ಹತ್ರ ಹೋಗಿ ಹಿಂಗೆ ಅಂದ ತಕ್ಷಣ ಇದು ಸ್ಟಿಮ್ಯುಲಸ್ ಮಾಡ್ದಂಗೆ. ಅವ್ರೇನಾರ ಸರ್ಕಂಡ ಸೈ ಹಿಂಗೆ ಕುತ್ಕೊಂಡಿದ್ದಂದ್ರೆ ಹೋಗೈತಪ್ಪ, ಇಲ್ಲ ಅಂದ್ರೆ ಕಣ್ಣೇನಾಗ ಇಲ್ಲ ನಿದ್ದೆ ಮಾಡಕತ್ತಾನ ಅಂತೀವಿಲ್ಲ. ಅಂದ್ರೆ ಪ್ರತಿಯೊಂದು ಚೇಂಜಸ್ ಇನ್ ಎನ್ವಿರಾನ್ಮೆಂಟ್ಗೆ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ. ರೆಸ್ಪಾನ್ಸ್ ಬಂದಾಗ ಅಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಮೂವ್ಮೆಂಟ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ಮೂವ್ಮೆಂಟ್ ಅನ್ನ ಮಾಡೋದಕ್ಕೆ 2 ದಾರಿಗಳಿದಾವೆ. ಅದು ಏನು, ಈಗಾಗಲೇ ಹೇಳಿದಂತೆ ನರ್ವಸ್ ಸಿಸ್ಟಮ್ ಮೂಲಕ ಒಂದು, ಇನ್ನೊಂದು ಕೆಮಿಕಲ್ಸ್ ಮೂಲಕ. ಈ ಮೂವ್ಮೆಂಟ್ ಪ್ಲಾಂಟ್ಸ್ ನಲ್ಲಿ ಆಗಿದ್ರೆ ಅದು ಫಸ್ಟ್ ಗ್ರೋತ್ ರಿಲೇಟೆಡ್ ಇರ್ಬೋದು. ಗ್ರೋತ್ ರಿಲೇಟೆಡ್ ಇದಂದ್ರೆ ಏನಂತೀವಿ, ಅದನ್ನು ನಾವು ಟ್ರಾಪಿಕ್ ಮೂವ್ಮೆಂಟ್ ಅಂತೀವಿ. ಟ್ರಾಪಿಸಮ್ ಅಂದ್ರೆ ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ಸ್ ಇನ್ ದ ಪ್ಲಾಂಟ್, ದೇ ಆರ್ ಕಾಲ್ಡ್ ಎಸ್ ಟ್ರಾಪಿಸಮ್. ಅದೇ ಫೋಟೋ ಇಂದ, ಲೈಟ್ ಇಂದ ಆದ್ರೆ ಫೋಟೋಟ್ರಾಪಿಕ್, ವಾಟರ್ ಇಂದ ಆದ್ರೆ ಹೈಡ್ರೋಟ್ರಾಪಿಕ್, ಕೆಮಿಕಲ್ ಸಿಗುತ್ತೆ ಅಂತ ರೂಟ್ಸ್ ಏನಾದ್ರು ಬೇರೆ ಕಡೆಗೆ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಅದು ಕಿಮೋಟ್ರಾಪಿಕ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ಪ್ಲಾಂಟ್ಸ್ ನಲ್ಲಿ ಗ್ರೋತ್ ನಿಂತು ಅಂದ್ರೆ ಮೂವ್ಮೆಂಟ್ಸ್ ಕಾಣೋದು ಬಹಳ ಕಷ್ಟ. ಆದ್ರೆ ಪ್ಲಾಂಟ್ಸ್ ಗ್ರೋತಿನ ಮೂವ್ಮೆಂಟ್ ಅನ್ನು ಯಾವ ರೀತಿ ಕಾಣಬಹುದು ಅಂದ್ರೆ, ನೀವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಆನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೇ ಒಂದು ಸೀಡ್ ಅದು ಜರ್ಮಿನೇಟ್ ಆಗಿ ಮೊಳಕೆ ಹೊಡೆದು ಅದು ಚಿಕ್ಕ ಚಿಕ್ಕದಾಗಿ ಬೆಳೀತಾ 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 ದೊಡ್ಡ ಒಂದು ಪ್ಲಾಂಟ್ ಆಗೋವರೆಗೂ ತೋರಿಸ್ತಾರೆ. ಹೂವು ಹೀಗೆ ಅರಳೋದು ತೋರಿಸ್ತಾರೆ. ಈ ರೀತಿ ಎಲ್ಲಾ ಮೂವ್ಮೆಂಟ್ ಅಷ್ಟು ಸುಲಭವಾಗಿ ನಮಗೆ ಕಾಣಲ್ಲ. ಅರ್ಥ ಆಯ್ತಾ? ಗ್ರೋತ್ ರಿಲೇಟೆಡ್ ಮೂವ್ಮೆಂಟ್ ಕಾಣೋದು ಬಹಳ ಸ್ಲೋ ಪ್ರೋಸೆಸ್ ಅದು. ಅದೇ ಗ್ರೋತ್ ಇಲ್ದಂತ ಮೂವ್ಮೆಂಟ್, ಟಚ್ ನಾಟ್ ಪ್ಲಾಂಟ್ ನೋಡ್ತೀರಿ ನೀವು. ಟಚ್ ನಾಟ್ ಪ್ಲಾಂಟ್ ಅಲ್ಲಿ ಅಂದ್ರೆ ಮುಟ್ಟಿದ ಮನಿ ಪ್ಲಾಂಟ್ ಅಲ್ಲ, ಹಿಂಗಿರೋ ಅಂತ ಪ್ಲಾಂಟ್ ಯಾವಾಗ ನೀವು ಟಚ್ ಮಾಡ್ತಾರೆ ಹಿಂಗೆ ಮುಚ್ಕೊಂಡ್ಬಿಡುತ್ತೆ. ಜೊತೆಗೆ ಪಿಕ್ಚರ್ ಪ್ಲಾಂಟ್ ಅಂತ ಒಂದಿದೆ, ಅಂದ್ರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಅದ್ರ ಒಳಗಡೆ, ಆ ಪ್ಲಾಂಟಿನ ಒಳಗಡೆ ಏನಾದ್ರೂ ಯಾವ್ದಾದ್ರು ಹುಳ ಬಂತು ಅಂದ್ರೆ ಮೇಲಿನ ಪಾರ್ಟ್ ಮುಚ್ಕೊಂಡ್ಬಿಡುತ್ತೆ. ಸಡನ್ ಮೂವ್ಮೆಂಟ್, ಫಾಸ್ಟ್ ಮೂವ್ಮೆಂಟ್, ಇವುಗಳನ್ನ ನಾವು ನೋಡ್ಬೋದು. ಆದ್ರೆ ಗ್ರೋತ್ ಸ್ಲೋ ಮೂವ್ಮೆಂಟ್. ಆದ್ರೆ ಈ ಪ್ಲಾಂಟ್ ನಲ್ಲಿರುವಂತಹ ಫಾಸ್ಟ್ ಮೂವ್ಮೆಂಟರ್ ಆಗಿರ್ಲಿ, ಅಂದ್ರೆ ನಾಸ್ಟಿಕ್ ಮೂವ್ಮೆಂಟರ್ ಆಗಿರ್ಲಿ, ಸ್ಲೋ ಮೂವ್ಮೆಂಟ್ ಅಥವಾ ಟಾಪಿಕ್ ಮೂವ್ಮೆಂಟರ್ ಆಗಿರ್ಲಿ, ಇವುಗಳನ್ನ ಕಂಟ್ರೋಲ್ ಮಾಡುವಂತಹ ಸಿಸ್ಟಮ್ ಪ್ಲಾಂಟ್ಸ್ ನಲ್ಲಿ ಸಹ ಇರುತ್ತೆ. ಹಾಗಾದ್ರೆ ಆ ಸಿಸ್ಟಮ್ ಏನು? ಅದು ನರ್ವಸ್ ಸಿಸ್ಟಮ್ ಅಲ್ಲ, ಅದು ಕೆಮಿಕಲ್ ರಿಲೇಟೆಡ್ ಸಿಸ್ಟಮ್. ಹಾಗಾದ್ರೆ ಈ ಕೆಮಿಕಲ್ ರಿಲೇಟೆಡ್ ಸಿಸ್ಟಮ್ ಏನು, ಅದರಲ್ಲಿರುವಂತಹ ಈ ಕೆಮಿಕಲ್ಸ್ ಯಾವ್ಯಾವು, ಅವುಗಳ ಬಗ್ಗೆ ಡಿಟೇಲ್ ಆಗಿ ಆ ಟಾಪಿಕ್ ಬಂದಾಗ ನೋಡೋಣ. ಆದ್ರೆ ಏನು, ಈ ರೀತಿಯ ಮೂವ್ಮೆಂಟ್ ಸಹ ನಾವು ಪ್ಲಾಂಟ್ ನಲ್ಲಿ ನೋಡ್ತೀವಿ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಕಲಿಯೋದಕ್ಕೆ ಈಸಿ ಆಗಿಲ್ಲ ಅಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಸ್ವಲ್ಪ ಹೇಳ್ಕೊಂತ ಬಂದೆ. ಸ್ನೇಹಿತರೆ, ನೆಕ್ಸ್ಟ್ ನಾವು ನೋಡೋದೇನಂದ್ರೆ ಮೂವ್ಮೆಂಟ್ ಆಸ್ ಅ ರೆಸ್ಪಾನ್ಸ್ ಟು ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಆರ್ ಚೇಂಜ್ ಇನ್ಸೈಡ್ ದ ಬಾಡಿ. ನೋಡ್ರಿ, ಇದು ಬಹಳ ಅಂದ್ರೆ ಬಹಳ ಮುಖ್ಯ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಮೂವ್ಮೆಂಟ್ ಆಸ್ ಅ ರೆಸ್ಪಾನ್ಸ್ ಟು ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಅಥವಾ ಚೇಂಜ್ ಇನ್ಸೈಡ್ ದ ಬಾಡಿ. ನಮ್ಮ ಬಾಡಿ ಒಳಗಡೆ ಯಾವುದೊಂದು ರೋಗಾಣು ಬಂತು ಅಂದ್ರೆ ನಮ್ಮ ಬಾಡಿಯ ಸಿಸ್ಟಮ್ ಎಲ್ಲ ಚೇಂಜ್ ಆಗುತ್ತೆ. ವರ್ಕಿಂಗ್ ಕಂಡೀಷನ್ ಡಿಫ್ರೆಂಟ್ ಆಗುತ್ತೆ. ಅದ್ರ ವಿರುದ್ಧ ಫೈಟ್ ಮಾಡಕ್ಕೆ ಏನೇನು ಬೇಕೋ ಅವೆಲ್ಲ ರೆಡಿಯಾಗಿ ಫೈಟ್ ಮಾಡಕ್ಕೆ ರೆಡಿ ಆಗ್ತವೆ. ನಮ್ಮ ಇಮ್ಯುನಿಟಿ ಸಿಸ್ಟಮ್, ಬೇರೆ ಬೇರೆ ಸಿಸ್ಟಮ್ಗಳ ಮೇಲೂ ಸಹ ಇದರಿಂದ ಎಫೆಕ್ಟ್ ಬೀಳುತ್ತೆ. ಒಂದು ಬಾಡಿ ಒಳಗೆ ಹೋಗೋದಲ್ಲ, ದೇಶನ ಅಲ್ಲಾಡಕತೈತಿ. ಕರೋನಾ ಬಾಡಿ ಒಳಗಡೆ ಹೋಗುವಂಥದ್ದು. ಒಳಗಿನ ಎನ್ವಿರಾನ್ಮೆಂಟ್ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ರೆ ಎಷ್ಟು ಮಟ್ಟಿಗೆ ದೇಶನ ಅಲ್ಲಾಡುತ್ತೆ, ದೇಹ ಅಲ್ಲಾಡಿದ್ರೆ ಅಂತ. ಓಕೆ, ಅದೇ ರೀತಿ ಈ ಹೊರಗಡೆ ಏನಾದರೂ ಒಂದು ಮರದಲ್ಲಿ ಒಂದು ಹಕ್ಕಿ ವಾಸವಾಗಿತ್ತು ಅನ್ಕೊಂಡ್ರೆ, ಆ ಮರ ಬಿದ್ದುಬಿಡ್ತು ಅಂದ್ರೆ ಅದು ಅಲ್ಲೇ ಇರುತ್ತಾ? ನೋಡ್ರಿ, ಎಕ್ಸ್ಟರ್ನಲ್ ಚೇಂಜ್ ಆದ್ರೆ, ಎನ್ವಿರಾನ್ಮೆಂಟ್ ಚೇಂಜ್ ಆದ್ರೆ ಆ ಪಕ್ಷಿನೂ ಹಾರ್ಕೊಂಡು ಬೇರೆ ಕಡೆ ಹೋಗುತ್ತೆ. ಇದೇ ರೀತಿ ಈ ಪ್ಲಾಂಟ್ಸ್ ಆಗಿರ್ಲಿ, ಅನಿಮಲ್ಸ್ ಆಗಿರ್ಲಿ ಅಥವಾ ಆರ್ಗನಿಸಮ್ಸ್ ಆಗಿರ್ಲಿ, ಎಲ್ಲವೂ ಸಹ ತಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನಲ್ಲಿ ಆಗುವಂತ ಚೇಂಜ್ಗೆ ತಕ್ಕಂತೆ ತಾವು ಸಹ ರಿಯಾಕ್ಟ್ ಮಾಡ್ತವೆ, ಮೂವ್ಮೆಂಟ್ ಮಾಡ್ತವೆ. ಜೊತೆಗೆ ಇದಷ್ಟೇ ಅಲ್ಲ, ದಿಸ್ ಮೂವ್ಮೆಂಟ್ ಆಸ್ ಎ ರೆಸ್ಪಾನ್ಸ್ ಟು ಮೇಕ್ ಯೂಸ್ ಆಫ್ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್. ಈಗ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಚೇಂಜ್ ಆಯ್ತು ಅದನ್ನ ಯೂಸ್ ಮಾಡ್ಕೊಳಕ್ ಸಹ ನಾವು ಮೂವ್ಮೆಂಟ್ ಮಾಡ್ತೀವಿ. ಫಸ್ಟ್ ಹೇಳಿದ್ದೇನು, ಮೂವ್ಮೆಂಟ್ ಆಸ್ ಎ ರೆಸ್ಪಾನ್ಸ್ ಟು ಚೇಂಜ್ ಇನ್ ಎನ್ವಿರಾನ್ಮೆಂಟ್. ಏನು, ಎನ್ವಿರಾನ್ಮೆಂಟ್ ನಲ್ಲಿ ಏನ್ ಚೇಂಜ್ ಆಯ್ತು ಅದಕ್ಕೆ ನಾವು ಅಡ್ಜಸ್ಟ್ ಆಗೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮೂವ್ಮೆಂಟ್ ಅನ್ನು ಮಾಡ್ತೀವಿ. ಒಂದನೇದು. ಎರಡನೇದು, ವಿ ಡೂ ದ ಮೂವ್ಮೆಂಟ್ ಟು ಮೇಕ್ ಯೂಸ್ ಆಫ್ ದ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್. ಒಂದು ಹಾವು ಸುಮ್ಮನೆ ಕುತ್ಕೊಂಡಿರುತ್ತೆ, ಪಕ್ಕದಲ್ಲಿ ಕಪ್ಪೆ ಹಿಂಗ್ ಹೋಗೋದು ನೋಡ್ತಂದ್ರೆ ಕುತ್ಕೊಂಡಿದ್ದು ಅಲ್ಲಿ ಆಗಿರುವಂತ ಎನ್ವಿರಾನ್ಮೆಂಟಲ್ ಚೇಂಜ್ ಏನೋ ಅಥವಾ ಅಲ್ಲಿ ಬಂದಿರೋ ಸ್ಟಿಮ್ಯುಲಸ್ ಏನೋ ಕಪ್ಪೆ, ಅದು ನೋಡಿದ ತಕ್ಷಣ ಹಾವು ಏನ್ ರೆಸ್ಪಾನ್ಸ್ ಮಾಡುತ್ತೆ, ಮೂವ್ಮೆಂಟ್ ಮಾಡೋದ್ರ ಮೂಲಕ, ಅದ್ಮೇಲೆ ಹಾರಿ ಅದನ್ನ ಹಿಡಿಯೋದ್ರ ಮೂಲಕ. ನೋಡ್ರಿ, ಎನ್ವಿರಾನ್ಮೆಂಟ್ ನಲ್ಲಿ ಮೊದಲು ಕಪ್ಪೆ ಇದ್ದಲ್ಲ, ಈಗ ಬಂದ ತಕ್ಷಣ ಹಿಡಿಯೋಕ್ಕೋಸ್ಕರ ಇದು ಟ್ರೈ ಮಾಡ್ತು. ಇದು ಏನು, ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್. ನಿಮ್ ಏರಿಯಾದಲ್ಲಿ ಪಾರ್ಕ್ ಇರಲ್ಲ, ಹೊಸದಾಗಿ ಪಾರ್ಕ್ ಆಗ್ಬಿಡುತ್ತೆ, ಅಲ್ಲೆಲ್ಲ ಜಿಮ್ ಮಾಡೋದು ಎಲ್ಲ ರೆಡಿ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಿ,
ಆ ಎನ್ವಿರಾನ್ಮೆಂಟಲ್ ಆಗಿರುವಂತ ಚೇಂಜ್ ಅನ್ನ ನೀವು ಯೂಸ್ ಮಾಡ್ಕೊಳಕ್ ಹೋಗ್ತೀರಿ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಈ ಮೂಮೆಂಟ್ ಆಸ್ ಎ ರೆಸ್ಪಾನ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್. ನೀವು ಸುಮ್ಮನೆ ಕುತ್ಕೊಂಡಿರ್ತೀರ, ಕುತ್ಕೊಂಡಾಗ ಎದರಿಂದ ಒಂದು ಬ್ಯೂಟಿಫುಲ್ ಅನಿಮಲ್ ಟೈಗರ್ ಬರುತ್ತೆ. ನಾಯಿ ಬಂದ್ರೆ ಚಂದಂದು ನೋಡ್ಕೊಂಡಿರ್ತಾರ, ಹಂಗೆ ನೋಡ್ತೀರ? ನಾಯಿ ಬಂದು ನೋಡ್ತದಲ್ಲ ಹಂಗೆ ನೋಡ್ತೀರಾ? ಕೆತ್ಕೊಂಡು ಓಡ್ಬಿಡ್ತೀವಿ ನಾವು ಸೀದಾ. ಯಾಕೆ? ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್. ಇಲ್ಲಿವರೆಗೂ ಆದಂಥದ್ದನ್ನು ನಾವು ನಿಧಾನಕ್ಕೆ ಮೆಸೇಜ್ ಏನಾಗ್ತು, ನಮಗೇನಾದ್ರೂ ತೊಂದರೆ ಆದಾಗ, ಕಾಲಿಗೆ ಮುಳ್ಳು ಚುಚ್ಚಿದಾಗ ಕಾಲಿಂದ ಇನ್ಫಾರ್ಮೇಶನ್ ಬ್ರೈನಿಗೆ ಹೋಗಿ ಅಲ್ಲಿಂದ ನಮಗೆ ಇನ್ಫಾರ್ಮೇಶನ್ ಬಂದು ನಾವು ಅದನ್ನ ಮುಳ್ಳನ್ನು ತಕೊಂಡ್ವಿ. ಸ್ವಲ್ಪ ಸ್ಲೋ ಪ್ರೋಸೆಸ್ ಆಗ್ತಿತ್ತು. ಆದ್ರೆ ಹುಲಿ ಬಂತು ಮುಂದೆ ಅಂದ್ರೆ ಓ ನ್ಯಾಷನಲ್ ಅನಿಮಲ್, ಜನಗಣಮನ ಅಧಿನಾಯಕ ಜಯ ಹೇಳ್ತೀರಾ? ನೆತ್ತಗಣದೆಲ್ಲ ಎಷ್ಟು ದೂರ ಓಡಿ ನಿಂತ್ಕೊಂಡಿರ್ತೀವಿ ನಮಗೆ ಗೊತ್ತಿಲ್ಲ. ನೋಡ್ರಿ, ಸಡನ್ ರಿಯಾಕ್ಷನ್ ಬರುತ್ತೆ. ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ವಿ ಡೂ ದ ಮೂವ್ಮೆಂಟ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್. ಬಿಸಿ ಆಬ್ಜೆಕ್ಟ್ ನೀವು ಟಚ್ ಮಾಡಿಬಿಟ್ರೆ ಅಂದ್ರೆ ಯವ್ ಅಂತ ಕೈ ತಗೊಂತೀರಿ. ಯಾಕೆ? ಅದು ಸಹ ಒಂದು ಮೂಮೆಂಟ್. ಯಾಕೆ? ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೀವು ಲೈಟ್ ಲೆಸನ್ ಅಲ್ಲಿ ನೋಡಿದ್ವಿ, ನಮ್ಮ ಕಣ್ಣಿನ ಒಳಗಡೆ ಲೈಟ್ನ ಫೋಕಸ್ ಹೆಚ್ಚಿಗೆ ಆದ್ರೆ ಪ್ಯೂಪಿಲ್ ಸೈಜ್ ಅನ್ನ ಕಡಿಮೆ ಮಾಡ್ಕೊಡುತ್ತೆ. ಈಗ ಲೈಟ್ ಏನಾದ್ರೂ ಕಡಿಮೆ ಆಯ್ತು, ಡಿಮ್ ಆಯ್ತು ಅಂದ್ರೆ ಪ್ಯೂಪಿಲ್ ಸೈಜ್ ಅನ್ನ ಹೆಚ್ಚು ಮಾಡುತ್ತೆ, ದೊಡ್ಡದು ಮಾಡುತ್ತೆ. ಅವಾಗ ಹೆಚ್ಚು ಬೆಳಕು ಒಳಗಡೆ ಬರಲಿ ಅನ್ನೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇವೆಲ್ಲ ಏನದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತವೆ, ಕೋಆರ್ಡಿನೇಷನ್ ಮಾಡ್ಕೊಳ್ತವೆ. ಅಥವಾ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ವಿ ಡೂ ಸಮ್ ಮೂವ್ಮೆಂಟ್. ಆದ್ರೆ ಈ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಇವರ್ಸ್ ಅಪ್ರಾಪ್ರಿಯೇಟ್ ಅಂಡ್ ಕಂಟ್ರೋಲ್ಡ್ ಮೂವ್ಮೆಂಟ್. ಹೇಗೆ ಅಂದ್ರೆ ಕ್ಲಾಸ್ ನಲ್ಲಿ ಟೀಚರ್ಸೇ ಇಲ್ಲ, ಅವಾಗ ನೀವು ಯಾರು ಏನು ಗೊತ್ತಾಗಲ್ಲ. ಬಹಳ ಸಲ ನಿಮ್ಮ ಕ್ಲಾಸ್ಗೆ ನಿಮ್ಮ ಟೀಚರ್ಸೋ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಬಂದಾಗ ಇದು ಕ್ಲಾಸ್ ರೂಮ್ ಫಿಶ್ ಮಾರ್ಕೆಟ್ ಅಂತ ಬೈತಿರ್ತಾರೆ. ಅಂದ್ರೇನು? ಅಲ್ಲಿ ನಾವು ರಿಯಾಕ್ಟ್ ಮಾಡಿದ್ದು ಜೋರಾಗಿ ಸೌಂಡ್ ಇಂದ. ಅದೇ ಟೀಚರ್ಸ್ ಇದ್ದಾಗ ಮಾತಾಡಿರ್ತೀವಿ ವಿಸ್ಪರಿಂಗ್ ಅಂದ್ರೆ ನಿಧಾನಕ್ಕೆ ಮಾತಾಡ್ತೀವಿ. ಅವ್ರು ನೋಡಿದ್ರೆ ಪಾಠ ಕೇಳ್ತಾರೆ ಅನ್ಕೊಂಡಿರ್ತಾರೆ. ಇವರು ಜೋರಾಗಿ ಮಾತಾಡೋದಕ್ಕಿಂತ ನಿಧಾನವಾಗಿ ಮಾತಾಡ್ತಿರ್ತೀವಿ. ಅಂದ್ರೆ ಆ ಸಿಚುವೇಶನ್ಗೆ ತಕ್ಕಂತೆ ಅಕಾರ್ಡಿಂಗ್ ಟು ದ ಚೇಂಜಸ್ ಹ್ಯಾಪನ್ ಇನ್ ದ ಕ್ಲಾಸ್ ರೂಮ್ ಅವರ್ ಸೌಂಡ್ ಆಲ್ಸೋ ವೇರೀಸ್. ಅಂದ್ರೆ ನಮ್ಮ ಮೂವ್ಮೆಂಟ್ ಚೇಂಜ್ ಆಗೋದು ಅಪ್ರಾಪ್ರಿಯೇಟ್ ಆಗಿ ಆ ಸಿಚುವೇಶನ್ ಅಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅದಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡೂ ಅಪ್ರಾಪ್ರಿಯೇಟ್ ಕಂಟ್ರೋಲ್ಡ್ ಮೂವ್ಮೆಂಟ್. ನೋಡಿ, ನೀವು ಈಗ ಅಲ್ಲಿ ಹುಲಿ ಅಷ್ಟೇ ಬಂದಿರಲ್ಲ, ಪಕ್ಕದಾಗ ಒಂದು ಆಡ್ಮರಿ ಬಂದಿರುತ್ತೆ. ಯಪ್ಪ ಆಡ್ಮರಿ ಬಂತು ಅಂತ ಓಡೋಗಲ್ಲ ನಾವು. ಹುಲಿ ಬಂತಂತ ನೋಡೋದ್ ತಕ್ಷಣ ಓಡ್ಬಿಟ್ಟಿರ್ತೀವಿ. ಯಾರು ಹೇಳೋದು ಬೇಡ, ಕೇಳೋದು ಬೇಡ. ಯಾಕಂದ್ರೆ ನಮ್ಮ ಪಾಸ್ಟ್ ನಾಲೆಡ್ಜ್ ಅಥವಾ ನಮ್ಮ ಇನ್ಫಾರ್ಮೇಶನ್ ಎಲ್ಲವೂ ಏನು ಸ್ಟೋರ್ ಆಗಿರ್ತಾವಲ್ಲ ಬ್ರೈನಲ್ಲಿ, ಅವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ್ದ್ರಿಂದ ಎಫೆಕ್ಟ್ ಭಾಳ ಆಗುತ್ತೆ, ಯಾವ್ದ್ರಿಂದ ಪ್ರಾಬ್ಲಮ್ ಆಗುತ್ತೆ, ಯಾವ್ದ್ರಿಂದ ಭಾಳ ಒಳ್ಳೇದಾಗುತ್ತೆ ಅನ್ನೋದನ್ನ ನೋಡಿ ಡಿಸೈಡ್ ಮಾಡುತ್ತೆ ಬ್ರೈನ್. ಹಾಗಾಗಿ ನಾವೇನು ಹೇಳ್ಬೋದು, ರೆಸ್ಪಾನ್ಸ್ ಟು ಬಿ ಮೇಡ್ ಈಸ್ ಡಿಸೈಡೆಡ್ ಬೈ ಟ್ರಿಗರಿಂಗ್ ಸ್ಟಿಮ್ಯುಲಸ್. ಯಾವ ಸ್ಟಿಮ್ಯುಲಸ್ ಅಥವಾ ಯಾವ ಚೇಂಜ್ ಇನ್ ನೇಚರ್ ನೋಡ್ತೀವಿ ಅದರಿಂದ ನಮ್ಮ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸ್ನೇಹಿತರೆ, ಇದ್ರ ನಂತರ ಮುಖ್ಯವಾದಂಥ ಇನ್ನೊಂದು ಪಾಯಿಂಟ್ ಏನಂದ್ರೆ process of movement making. All the controlled movements must be connected to recognition of events which are taking place in environment and then followed by appropriate replay or reaction or response. ಎನ್ವಿರಾನ್ಮೆಂಟ್ ಅಲ್ಲಿ ಆಗ್ತಿರುವಂಥ ಪ್ರತಿಯೊಂದು ಚೇಂಜ್ ಅನ್ನ ಅಥವಾ ಈವೆಂಟ್ ಅನ್ನ ರೆಕಗ್ನೈಸ್ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದು ಯಾವುದಕ್ಕೆ ಯಾವ ರೆಸ್ಪಾನ್ಸ್ ಪಕ್ಕಾ ಅಪ್ರಾಪ್ರಿಯೇಟ್ ಅನ್ಸುತ್ತೆ ಅದನ್ನೇ ಮಾಡಬೇಕು. ಆವಾಗ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಸಿಸ್ಟಮ್ ಚೆನ್ನಾಗೈತಿ ಅಂತ. ಏನೋ ಸಂತೋಷದ ಸುದ್ದಿ ಇರೋ ಸಮಯದಲ್ಲಿ ಹತ್ಕಂತ ಕುತ್ಕೊಂಡ್ರಂದ್ರೆ ಏನೋ ಸಮಸ್ಯೆ ಐತೆ ಅಂತೀವಿಲ್ಲ, ಆ ರೀತಿ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದಾವೆ ಅವೆಲ್ಲವೂ ಸಹ ರೆಕಗ್ನೈಸ್ ಮಾಡಿ ವಿಚ್ ಈಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ರಿಪ್ಲೈ ಆರ್ ರೆಸ್ಪಾನ್ಸ್ ಆರ್ ಮೂವ್ಮೆಂಟ್ ದಟ್ ಶುಡ್ ಬಿ ಡನ್. ಓಕೆ, ದಟ್ ಈಸ್ ವಾಟ್ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಮೇಕಿಂಗ್. ಇದೇ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಮೇಕಿಂಗ್. ಇದನ್ನ ನಾವೇನಂತೀವಿ, ಪ್ರೋಸೆಸ್ ಆಫ್ ಮೂವ್ಮೆಂಟ್ ಮೇಕಿಂಗ್. ಈಗ ಈ ಮೂವ್ಮೆಂಟ್ ಮೇಕಿಂಗ್ ಆಗ್ಬೇಕಂದ್ರೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಚೆನ್ನಾಗಿರಬೇಕು ಅಂತ ಹೇಳಿದೆ. ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋದ್ರಲ್ಲಿ ಇರುವಂತಹ ಎರಡು ಸಿಸ್ಟಮ್ಗಳು ಯಾವುವು ಅಂದ್ರೆ, ಒಂದೇ ಸಿಸ್ಟಮ್ ನಿಮ್ಗೆ ಗೊತ್ತು, ನರ್ವಸ್ ಸಿಸ್ಟಮ್. ಇನ್ನೊಂದು ಬೈ ಯೂಸಿಂಗ್ ದ ಕೆಮಿಕಲ್ಸ್. ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡುವಂತ ಸಿಸ್ಟಮ್ ನ ನಾವು ಹಾರ್ಮೋನಲ್ ಸಿಸ್ಟಮ್ ಸಹ ಅಂತೀವಿ. ಓಕೆ, ಈ ಹಾರ್ಮೋನ್ಸ್ ರಿಲೀಸ್ ಆಗೋದು ಇದರಿಂದ ಎಂಡೋಕ್ರೈನಲ್ ಗ್ಲಾಂಡ್ಸ್ ಇಂದ. ಹಾಗಾಗಿ ಎಂಡೋಕ್ರೈನಲ್ ಸಿಸ್ಟಮ್ ಸಹ ಅಂತೀವಿ ಇದನ್ನ. ಓಕೆ, ಕ್ಲಾರಿಟಿ ಬಂತಾ? ಕ್ಲಾರಿಟಿ ಬಂದಿಲ್ಲ ನನಗೆ ಗೊತ್ತು. ಯಾಕಂದ್ರೆ ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಗ್ಲಾಂಡ್ಸ್ ಅಂದ್ರೆ ಏನು, ಜೊತೆಗೆ ಈ ಗ್ಲಾಂಡ್ಸ್ ನಲ್ಲಿರುವಂತಹ ಟೈಪ್ಸ್ ಏನು, ನಂತರ
ಹಾರ್ಮೋನ್ ಅಂದ್ರೆ ಏನು, ಎಂಜೈಮ್ ಅಂದ್ರೆ ಏನು, ಇವುಗಳ ಡಿಫರೆನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಮೊದಲು ಅರ್ಥ ಮಾಡ್ಕೋಬೇಕಾದಂತ ಪಾಯಿಂಟ್ ಯಾವುದು, ಗ್ಲ್ಯಾಂಡ್ಸ್. ಗ್ಲ್ಯಾಂಡ್ಸ್ ಅಂದ್ರೆ ಏನು? ದೀಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಇನ್ ಸಿಂಥಸೈಸಿಂಗ್ ಅಂಡ್ ಸೆಕ್ರೀಟಿಂಗ್ ಕೆಮಿಕಲ್ಸ್. ದೇ ಮೇ ಬಿ ಹಾರ್ಮೋನ್ಸ್ ಆರ್ ಎಂಜೈಮ್ಸ್ ಆರ್ ಮೆಟಬಲೈಟ್ಸ್. ಬರ್ದೆ ನೋಡ್ರಿ, ಹಾರ್ಮೋನ್ಸ್ ಆರ್ ಎಂಜೈಮ್ಸ್ ಆರ್ ಮೆಟಬಲೈಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದಾದಂತ, ಅಂದ್ರೆ ಸಿಂಥಸೈಸ್ ಮಾಡಿ, ಪ್ರಿಪೇರ್ ಮಾಡಿ, ಜೊತೆಗೆ ಅದನ್ನ ಸೆಕ್ರೀಟ್ ಅಂದ್ರೆ ರಿಲೀಸ್ ಮಾಡುವಂತಹ ಸ್ಪೆಷಾಲಿಟಿಯನ್ನು ಪಡ್ಕೊಂಡಿರುವಂತಹ, ಕೆಪಾಸಿಟಿಯನ್ನು ಪಡ್ಕೊಂಡಿರುವಂತಹ ಆರ್ಗನ್ಸ್ ಗೆ ನಾವು ಗ್ಲ್ಯಾಂಡ್ಸ್ ಅಂತೀವಿ. ಅರ್ಥ ಮಾಡ್ಕೊಡ್ರಿ, ಗ್ಲ್ಯಾಂಡ್ಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಇನ್ ಸಿಂಥಸೈಸಿಂಗ್ ಅಂಡ್ ಸೆಕ್ರೀಟಿಂಗ್ ದ ಕೆಮಿಕಲ್ಸ್. ದೇ ಮೇ ಬಿ ಹಾರ್ಮೋನ್ಸ್ ಆರ್ ಎಂಜೈಮ್ಸ್ ಅಂಡ್ ಮೆಟಬಲೈಟ್ಸ್. ಇವುಗಳ ಬಗ್ಗೆ ಹೇಳ್ತೀನಿ, ಮೊದಲು ಇದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ಗ್ಲ್ಯಾಂಡ್ಸ್ ಅಂತ ಅರ್ಥ ಆಯ್ತಾ? ನೀವು ಲಾಸ್ಟ್ ಇಯರ್ ನಲ್ಲಿ ನೋಡಿದ್ರಿ, ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಯೂಸ್ಡ್ ಇನ್ ಗ್ಲ್ಯಾಂಡ್ಸ್ ಅಂತ ಬಂದಿತ್ತು. ಅಂದ್ರೆ ಗ್ಲ್ಯಾಂಡ್ಸ್ ಅಲ್ಲಿ ಸೆಕ್ರೀಷನ್ ಮಾಡಬೇಕಲ್ಲ, ಅದಕ್ಕೆ ಸ್ಪೆಷಲೈಸ್ಡ್ ಟಿಶ್ಯೂ ಯಾವುದು? ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಇಂದ ಆಗಿದೆ ಕೆಮಿಕಲ್ಸ್ ಅನ್ನ ಸಿಂಥಸೈಸ್ ಮಾಡುತ್ತೆ, ಜೊತೆಗೆ ಅದನ್ನ ರಿಲೀಸ್ ಮಾಡುತ್ತೆ. ಅಂತಹ ಟಿಶ್ಯೂ ಅನ್ನ, ಅಂತಹ ಆರ್ಗನ್ ನಾವೇನಂತೀವಿ? ಗ್ಲ್ಯಾಂಡ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದು 3 ರೀತಿಯ ವಸ್ತುಗಳನ್ನ ತಯಾರು ಮಾಡುತ್ತೆ ಅಂತ ಹೇಳಿದೆ. ಫಸ್ಟ್ ಒನ್, ಹಾರ್ಮೋನ್ಸ್. ಹಾರ್ಮೋನ್ ಅಂದ್ರೆ ಏನು? ಹಾರ್ಮೋನ್ಸ್ ಆರ್ ಆಲ್ಸೋ ಕೆಮಿಕಲ್ಸ್, ಎಂಜೈಮ್ಸ್ ಆರ್ ಆಲ್ಸೋ ಕೆಮಿಕಲ್ಸ್ ಅಂಡ್ ಮೆಟಾಬಲೈಟ್ಸ್ ಆಲ್ಸೋ ಕೆಮಿಕಲ್ಸ್. ಹಾಗಾದ್ರೆ ಇವುಗಳ ಮಧ್ಯೆ ಇರುವಂತ ಡಿಫರೆನ್ಸ್ ಏನು ಅಂದ್ರೆ, ಹಾರ್ಮೋನ್ಸ್ ಆರ್ ಕೆಮಿಕಲ್ ಮೆಸೇಜಸ್ ವಿಚ್ ಆಕ್ಟ್ ಆನ್ ಸ್ಪೆಸಿಫಿಕ್ ಆರ್ಗನ್. ಎಲ್ಲಿ ಕೆಲಸ ಇದೆ ಸೀದಾ ಅದೇ ಆರ್ಗನ್ಗೆ ಹೋಗಿ, ಅದೇ ಟಿಶ್ಯೂಗೆ ಹೋಗಿ, ಅದೇ ಸೆಲ್ಗೆ ಇದು ಇನ್ಫಾರ್ಮೇಶನ್ ಅನ್ನ, ಮೆಸೇಜ್ ಅನ್ನ, ಸಿಗ್ನಲ್ ಅನ್ನು ಕೊಡುತ್ತೆ. ಅರ್ಥ ಆಯ್ತಾ? ಈ ಸಿಗ್ನಲ್ ಕೊಡುವಂತ ಕೆಲಸ ಮಾಡೋದು ಯಾವುದು? ಹಾರ್ಮೋನ್. ಸ್ಪೆಸಿಫಿಕ್ ಪ್ಲೇಸ್ಗೆ ಕೊಡುವಂಥದ್ದು. ನೆಕ್ಸ್ಟ್, ಎಂಜೈಮ್ ಅಂದ್ರೇನು? ದೀಸ್ ಆರ್ ಆಲ್ಸೋ ಕೆಮಿಕಲ್ಸ್, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಮೆಸೇಜ್, ಬಟ್ ದೇ ಆರ್ ಗೋಯಿಂಗ್ ಟು ಅಕ್ಸಲರೇಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಬಾಡಿ. ನಮ್ಮ ಬಾಡಿ ಒಳಗಡೆ ಆಗ್ತಾರಂತ ಕೆಮಿಕಲ್ ರಿಯಾಕ್ಷನ್, ಅದು ಆಕ್ಸಿಡೇಷನ್ ಆಗಿರಲಿ, ರಿಡಕ್ಷನ್ ಆಗಲಿ, ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರು ಸಹ ಅಂತ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಎಕ್ಸಲರೇಟ್ ಮಾಡುವಂಥದ್ದು, ಅದರ ಸ್ಪೀಡ್ ಅನ್ನು ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡುವಂತಹ ಕೆಮಿಕಲ್ಸ್ಗೆ ಏನಂತೀವಿ? ಎನ್ಸೈಮ್ಸ್ ಅಂತೀವಿ. ಇವು ಸಹ ಗ್ಲ್ಯಾಂಡ್ಸ್ ಇಂದಾನೆ ಬರ್ತವೆ. ಕೊನೆಯದಾಗಿ ಮೆಟಾಬಲೈಟ್ಸ್ ಅಂದ್ರೆ, ಮೆಟಾಬಲೈಟ್ಸ್ ಆರ್ ಸ್ಮಾಲ್ ಮಾಲಿಕ್ಯೂಲ್ಸ್ ಆಫ್ ಕೆಮಿಕಲ್ಸ್ ವಿಚ್ ಆರ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ಮೆಟಾಬಾಲಿಕ್ ಆಕ್ಟಿವಿಟೀಸ್. ಎಕ್ಸಾಂಪಲ್, ಆಲ್ಕೋಹಾಲ್. ನಮ್ಮ ಬಾಡಿಲಿ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗುತ್ತೆ, ಅದು ಮತ್ತೆ ಹೊರಗಿಂದ ತಗೊಳ್ಳೋದಲ್ಲ. ಸ್ನೇಹಿತರೆ, ಈಗ ನೀವು ಡಕ್ಟ್ಸ್ ಅಂದ್ರೆ ಏನು, ಹಾರ್ಮೋನ್ಸ್ ಅಂದ್ರೆ ಏನು, ಎಂಜೈಮ್ಸ್ ಅಂದ್ರೆ ಏನು, ಮೆಟಾಬಲೈಟ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರಿ. ಟೆಕ್ಸ್ಟ್ ಬುಕ್ ನಲ್ಲಿ ಇನ್ಫಾರ್ಮೇಶನ್ ಇಲ್ಲ, ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಡಕ್ಟ್ಸ್ ಆರ್ ದ ಆರ್ಗನ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಇನ್ ಸಿಂಥಸೈಸಿಂಗ್ ಅಂಡ್ ಸೆಕ್ರೀಟಿಂಗ್ ಕೆಮಿಕಲ್ಸ್. ಹಾರ್ಮೋನ್ ಇನ್ನೊಂದು, ಎಂಜೈಮ್ ಇನ್ನೊಂದು, ಮೆಟಬಲೈಟ್. ಅರ್ಥ ಆಯ್ತಾ? ಆಫ್ಟರ್ ಲರ್ನಿಂಗ್ ದೀಸ್ ವಿ ಹ್ಯಾವ್ ಟು ಲರ್ನ್ ವಾಟ್ ಡು ಯು ಮೀನ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ವಾಟ್ ಯು ಮೀನ್ ಬೈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಆರ್ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದೀಸ್. ಯಾಕಂದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಬಹಳ ಸಲ ಕೇಳಿದ್ದಾರೆ ಎಕ್ಸಾಮ್ಸ್ ನಲ್ಲಿ, ಆದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹೆಚ್ಚಿಗೆ ಇಲ್ಲ. ಅದಕ್ಕೋಸ್ಕರ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಈ ಹೆಸರಿನಲ್ಲಿ ನೋಡಿ, ಒಂದು ಎಂಡೋ, ಇನ್ನೊಂದು ಎಕ್ಸೋ. ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಅಂತ ಯಾಕಂತಾರಂತ ಅರ್ಥ ಮಾಡ್ಕೊಳ್ಳಿ. ಎಂಡೋ ಅಂದ್ರೇನು? ಎಂಡೋಥರ್ಮಿಕ್ ಫೋರ್ಸಸ್ ಅಂತ ನೋಡಿದ್ರಿ. ಎಂಡೋ ಅಂದ್ರೆ ಒಳಗಡೆ, ಎಕ್ಸೋಥರ್ಮಿಕ್ ಫೋರ್ಸಸ್ ಅಂದ್ರೆ, ಎಕ್ಸೋ ಅಂದ್ರೆ ಹೊರಗಡೆ. ಓಕೆ, ಹಾಗಾಗಿ ಇಲ್ಲಿ ಎಂಡೋ ಅಂದ್ರೆ ಇಲ್ಲಿರುವಂತಹ ಗ್ಲ್ಯಾಂಡ್ಸ್ ಇಂದ ಪ್ರೊಡ್ಯೂಸ್ ಆಗಿರುವಂತಹ ಈ ಹಾರ್ಮೋನ್ಸ್ ಏನಿರ್ತವೆ ಅಥವಾ ಕೆಮಿಕಲ್ಸ್ ಏನಿರ್ತವೆ, ಇವು ಸ್ಕಿನ್ನಿನ ಹೊರಗಡೆ ಅಂದ್ರೆ ನಮ್ಮ ಬಾಡಿ ಸರ್ಫೇಸ್ ಹೊರಗಡೆ ಅಥವಾ ಸೆಲ್ ಮೆಂಬ್ರೇನ್ ಹೊರಗಡೆ ಬಂದು ಅಲ್ಲಿ ಅಕ್ಯುಮುಲೇಟ್ ಆಗಲ್ಲ. ಇವು ಏನಾಗ್ತವೆ? ಬಾಡಿ ಒಳಗಡೆನೆ, ಅಂದ್ರೆ ಎಂಡೋ ಅಂದ್ರೆ ಒಳಗಡೆನೆ ಇವು ಹೋಗಿ ಸೇರ್ತವೆ. ಆದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ಪ್ರೊಡ್ಯೂಸ್ ಆದಂತಹ ವಸ್ತುಗಳು ಅಥವಾ ಕೆಮಿಕಲ್ಸ್ ಏನಾಗ್ತವೆ? ಇವು ಸೆಲ್ ಮೆಂಬ್ರೇನ್ ಮೇಲೆ ಅಥವಾ ಬಾಡಿ ಸರ್ಫೇಸ್ ಮೇಲೆ ಬಂದ್ ಸೇರ್ತವೆ. ಉದಾಹರಣೆ ಅಂದ್ರೆ ಸ್ವೆಟ್, ಆಯಿಲ್ ಅಂಡ್ ಸಲೈವರಿ ಗ್ಲ್ಯಾಂಡ್ಸ್. ಅರ್ಥ ಆಯ್ತಾ? ಈ ಎಂಡೋಕ್ರೈನಲ್ ಗ್ಲ್ಯಾಂಡ್ಸ್ ಏನ್ ಮಾಡ್ತವೆ? ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ಪ್ರೊಡ್ಯೂಸ್ ಹಾರ್ಮೋನ್ಸ್, ಬಟ್ exocrine glands they do not produce hormones, they produce enzymes and other things. ಅರ್ಥ ಆಯ್ತಾ? ಒಂದು ಡಿಫರೆನ್ಸ್. ನೆಕ್ಸ್ಟ್, these endocrine glands they do not have ducts, but exocrine glands have ducts. ಸ್ನೇಹಿತರೆ, ಡಕ್ಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಡಕ್ಟ್ ಅಂದ್ರೇನು? ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಂತ. ಹಾಗಾಗಿ ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ಡಕ್ಟ್ ಗ್ಲ್ಯಾಂಡ್ಸ್ ಅಂತ ಸಹ ಅಂತಾರೆ. ಡಕ್ಟ್ಸ್ ಅಂದ್ರೇನು? ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ನೋಡಿ, ಈ ರೀತಿ ಗ್ಲ್ಯಾಂಡ್ ಇದೆ. ಇಲ್ಲಿ ಎಂಜೈಮ್ ಪ್ರೊಡಕ್ಷನ್ ಆಯ್ತು ಅಂದ್ರೆ ಇಲ್ಲಿಂದ ಒಂದು
ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಬೈ ಯೂಸಿಂಗ್ ದಿಸ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ exocrine glands they are going to transport it to surface of the tissue or cell or surface of the body. ಅಲ್ಲಿಗೆ ಕಳಿಸೋ ರೀತಿ ಇದಕ್ಕೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದನ್ನೇನಂತೀವಿ ಡಕ್ಟ್ ಅಂತೀವಿ. ಹಾಗಾಗಿ exocrine glands are also called as duct glands, but endocrine glands they don't have ducts, they are called as ductless glands. ಅರ್ಥ ಆಯ್ತಾ? ಇಲ್ಲಿ ಡಕ್ಟ್ಸ್ ಇತ್ತು, ಹಾಗಾಗಿ ಡಕ್ಟ್ಸ್ ಗಳ ಮೂಲಕನೇ ಇಲ್ಲಿ ರೆಡಿ ಆದಂತ ಕೆಮಿಕಲ್ಸ್ ಅನ್ನ ಅಂದ್ರೆ ಎಂಜೈಮ್ಸ್ ಅನ್ನ ಹೊರಗಡೆ ಕಳಿಸ್ತು. ಆದ್ರೆ ಈ ಎಂಡೋಕ್ರೈನ್ ಗ್ಲಾಂಡ್ಸ್ ನಲ್ಲಿ ಡಕ್ಟ್ ಇಲ್ಲ. ಹಾಗಾದ್ರೆ ಹೇಗೆ ಅಂತ ಕ್ವಶನ್ ಬಂದ್ರೆ, ಈ ಎಂಡೋಕ್ರೈನ್ ಗ್ಲಾಂಡ್ಸ್ ಪ್ರೊಡಕ್ಷನ್ ಮಾಡಿದ ಮೇಲೆ ಹಾರ್ಮೋನ್ ಅನ್ನ ಏನ್ ಮಾಡುತ್ತೆ, ಇಟ್ ರಿಲೀಜಸ್ ಟು ಬ್ಲಡ್. ಇದೇನ್ ಮಾಡುತ್ತೆ, ಬ್ಲಡ್ ಗೆ ಹಾರ್ಮೋನ್ ಅನ್ನ ರಿಲೀಸ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ? ಈ ಎಂಡೋಕ್ರೈನ್ ಗ್ಲಾಂಡ್ಸ್ ಆಫ್ಟರ್ ಸಿಂಥಸೈಸಿಂಗ್ ದೇ ಸೆಕ್ರೀಟ್ the hormones to blood. By the process of diffusion, these hormones are going to be supplied to organ or targeted cell. Exocrine glands ಏನು ಮಾಡ್ತವೆ, they send the chemicals to cell surface or to the surface of the body. ಅರ್ಥ ಆಯ್ತಾ? ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ಫೇಸ್ ಆಫ್ ದ ಬಾಡಿ ಅಂತೀರಿ ಏನಂತೀರಿ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ರಿ. ನಮ್ಮ ಬಾಡಿಯಲ್ಲಿ ಒಂದಿಷ್ಟು ಗ್ಲ್ಯಾಂಡ್ಸ್ ಇದಾವೆ. ಯಾವುವು ಅಂದ್ರೆ, ನಾನೀಗ ಪಾಠ ಮಾಡ್ತಿರ್ಬೇಕಾದ್ರೆ ನೀವು ನೋಡ್ಬೋದು ಬೆವರ್ತಾ ಇದ್ದೀನಿ. ಈ ಸ್ವೆಟ್ ಎಲ್ಲಿಂದ ಬಂತು? ಇಟ್ ಕೇಮ್ ಫ್ರಮ್ ಸ್ವೆಟ್ ಗ್ಲ್ಯಾಂಡ್. ದಿಸ್ ಸ್ವೆಟ್ ಗ್ಲ್ಯಾಂಡ್ ಸೆಂಡ್ಸ್ ದಿಸ್ ಕೆಮಿಕಲ್ ಕಾಲ್ಡ್ ಸ್ವೆಟ್ ಟು ಅವರ್ ಸರ್ಫೇಸ್ ಆಫ್ ದ ಬಾಡಿ. ನಮ್ಮ ಚರ್ಮದ ಮೇಲೆ ಬಂತು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಹಳ ಜನ ಹುಡುಗಿಯರು ಅಂತಿರ್ತಾರೆ, ಆಯಿಲಿ ಸ್ಕಿನ್ ಒಂದು ಮೇಕಪ್ ನಿಂದ್ರಲ್ಲ, ಇನ್ನೊಂದಾಗಲ್ಲ ಮತ್ತೊಂದಾಗಲ್ಲ ಅಂತ ಬಹಳ ನೋವು ಮಾಡ್ಕೊಂಡಿರ್ತಾರೆ. ಈ ಆಯಿಲಿ ಸ್ಕಿನ್ಗೆ ಬಂದಂತ ಆಯಿಲ್ ಎಲ್ಲಿಂದ ಬಂತು? ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಬೈ exocrine glands. ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಯಾವುದು? ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ. ನಮ್ಮ ತಲೆಯಲ್ಲೂ ಸಹ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ಅದಕ್ಕೋಸ್ಕರ ದೇವರು ಈ ಚರ್ಮದ ಕೆಳಗಡೆನೆ ಒಂದಿಷ್ಟು ಗ್ಲ್ಯಾಂಡ್ಸ್ ಗಳನ್ನ ಮಾಡಿರ್ತಾನೆ. ಒಳ್ಳೆ ಆಯಿಲ್ ಅನ್ನ ಪ್ರೊಡಕ್ಷನ್ ಮಾಡುವಂತಹ ಫ್ಯಾಕ್ಟರಿ ಮಾಡ್ಕೊಂಡಿರ್ತಾನೆ, ಈ ಗ್ಲ್ಯಾಂಡ್ಸ್ ಅನ್ನ ಮಾಡಿರ್ತಾನೆ. ಅದು ಸಹ ಒಂದು ಎಕ್ಸಾಂಪಲ್. ಇದು ಎಕ್ಸಸ್ ಆದಾಗ ಆಯಿಲಿ ಸ್ಕಿನ್, ಆಯಿಲಿ ಸ್ಕ್ಯಾಲ್ಪ್ ಈ ರೀತಿ ಪ್ರಾಬ್ಲಮ್ ಬರ್ತವೆ. ಅದು ನಿಮಗೆ ಅರ್ಥ ಆಯ್ತಾ? ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ಸೆಂಡ್ ದ ಮೆಸೇಜಸ್ ಆರ್ ಕೆಮಿಕಲ್ಸ್ ವಿಚ್ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಬೈ ದೆಮ್ ಟು ಟಾರ್ಗೆಟ್ ಸೆಲ್ಸ್ ಆರ್ ಟು ಟಾರ್ಗೆಟ್ ಆರ್ಗನ್ಸ್. ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಕಳಿಸುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಥೈರಾಯ್ಡ್ ಗ್ಲ್ಯಾಂಡ್ಸ್, ಟೆಸ್ಟೀಸ್, ಓವರೀಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇವೆಲ್ಲ ಏನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆ ಎಕ್ಸಾಂಪಲ್. ನಿಮಗೊಂದು ಡೌಟ್ ಬರ್ಬೋದು, ಟಾರ್ಗೆಟೆಡ್ ಸೆಲ್ಗೆ ಯಾವ ರೀತಿ ಇವು ಕಳಿಸುತ್ತೆ ಹಾರ್ಮೋನ್ಸ್ ಅನ್ನ ಅಂತ. ಸ್ನೇಹಿತರೆ, ಇದು ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡೋದಲ್ಲಿ ಬ್ಲಡ್ ನಲ್ಲಿ. ಬ್ಲಡ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ ಆಫ್ ದ ಬಾಡಿಗೆ ಬ್ಲಡ್ ಕನೆಕ್ಟ್ ಆಗಿರುತ್ತೆ. ಈ ರೀತಿ ಬ್ಲಡ್ ಹೋಗ್ಬೇಕಾದ್ರೆ ಇದ್ರ ಜೊತೆ ಈ ಮೆಸೆಂಜರ್ ಸಹ ಅಂದ್ರೆ ಈ ಇನ್ಫಾರ್ಮೇಶನ್ ಸಹ ಹಾರ್ಮೋನ್ ಸಹ ಹೋಗಿರುತ್ತೆ. ಓಕೆ, ಆದ್ರೆ ಯಾವ ಸೆಲ್ಗೆ ಅಥವಾ ಯಾವ ಆರ್ಗನ್ಗೆ ಈ ಮೆಸೇಜ್ ಬೇಕು, ಸೆಲ್ಲಿನ ಸೆಲ್ ಮೆಮ್ಬ್ರೇನ್ ಏನ್ ಮಾಡುತ್ತೆ, ಇದನ್ನ ನೋಡಿದ ತಕ್ಷಣ ಇದು ನಂದಿದು, ಈ ಲೆಟರ್ ನನ್ನ ಮನೆಗೆ ಬಂದಿರೋದನ್ನ ತಗೊಳುತ್ತೆ. ಅರ್ಥ ಆಯ್ತಾ? ಈಗ ಪಕ್ಕದ ಮನೆ ಲೆಟರ್ ಏನೋ ತಪ್ಪಿ ನಿಮ್ಮ ಮನೆಗೆ ಬಂದಿರುತ್ತೆ, ನೀವು ನೋಡಿ ಇಲ್ಲಿ ಬಿಡು ನೋಡೋಣ ಅಂತ ತಗೊಂತೀರಾ? ನಮ್ದಲ್ಲ ಸರ್ ಅವ್ರ ಮನೆದು ಅಂತ ಹೇಳ್ತಿರಲ್ಲ, ಅವ್ರ ಮನೆ ಲೆಟರ್ ಅವರೇ ತಗೊಂತಾರಲ್ಲ. ಅದೇ ರೀತಿ ಇಲ್ಲಿ ಕರೆಕ್ಟ್ ಆಗಿ ಅಡ್ರೆಸ್ ಬರೆದಿದ್ರು ಈ ಸೆಲ್ ಮೆಂಬ್ರೇನ್ಗಳು ಯಾವಕ್ಕೆ ಈ ಮೆಸೇಜ್ ಬೇಕೋ, ಸಿಗ್ನಲ್ ಬೇಕೋ, ಅವು ಏನ್ ಮಾಡ್ತವೆ, ಅವು ಇವನ್ನ ನೋಡಿದ ತಕ್ಷಣ ಡಿಟೆಕ್ಟ್ ಮಾಡಿ ಇದನ್ನ ತಗೊಂತವೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಇದೊಂದು ವಿಡಿಯೋ ಮಾಡ್ತಿದ್ದೀನಿ. ಈಗ ವಿಡಿಯೋ ಮಾಡಿ ಯೂಟ್ಯೂಬ್ ಅನ್ನುವಂಥ ಬ್ಲಡ್ ನಲ್ಲಿ ಬಿಟ್ಟಿದ್ದೀನಿ. ಬ್ಲಡ್ ಮೀನ್ಸ್ ಇಟ್ಸ್ ಎ ಮೀಡಿಯಂ. ಯೂಟ್ಯೂಬ್ ಅನ್ನೋ ಮೀಡಿಯಂನಲ್ಲಿ ಬಿಟ್ಟಿದ್ದೀನಿ. ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಎಲ್ಲಾ ಜನನು ನಾನು ವಿಡಿಯೋ ನೋಡಲ್ಲ. ಟಾರ್ಗೆಟೆಡ್ ಆಡಿಯನ್ಸ್ ನೀವು ನೋಡ್ತಿದ್ದೀರಿ. ಅರ್ಥ ಆಯ್ತಾ? ಹಾಗೆ ಬ್ಲಡ್ ನಲ್ಲಿ ಈ ಹಾರ್ಮೋನ್ಸ್ ಅನ್ನ ಬಿಟ್ಟಿದ್ರು ಸಹ ಆ ಟಾರ್ಗೆಟೆಡ್ ಸೆಲ್ ನಲ್ಲಿರುವಂತಹ ಸೆಲ್ ಮೆಂಬ್ರೇನ್ ರೆಡಿ ಇರುತ್ತೆ ಇದನ್ನ ರಿಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಅದು ಈ ಹಾರ್ಮೋನ್ಸ್ ಅನ್ನ ತಗೊಳುತ್ತೆ. ಬೇಡಾಗಿದ್ದು ಇದನ್ನ ತಗೊಳಲ್ಲ. ಈ ರೀತಿ ಯಾವುದು ಟಾರ್ಗೆಟೆಡ್ ಸೆಲ್ ಇದನೋ ಅಲ್ಲಿಗೆ ಮೆಸೇಜ್ ಅನ್ನ ಹಾರ್ಮೋನ್ಸ್ ಪಾಸ್ ಮಾಡ್ತವೆ. ಸ್ನೇಹಿತರೆ, ನಿಮಗೀಗ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಇವುಗಳ ಡಿಫರೆನ್ಸ್ ಗೊತ್ತಾಯ್ತಾ? ನಮ್ಮ ಲೆಸನ್ ಅಲ್ಲಿ ಇರುವಂತದ್ದು ಮೇನ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಆದ್ರೆ ಸ್ವಲ್ಪ ಸಾರಿ ಎಕ್ಸಾಮ್ ನಲ್ಲಿ ಈ ರೀತಿ ಕಂಪೇರ್ ಮಾಡಿ ಸಹ ಆನ್ಸರ್ ಬರೋದಕ್ಕೆ ಕೇಳಿದ್ರು, ಅದಕ್ಕೋಸ್ಕರ ಹೇಳಿದ್ದೀನಿ. ಜೊತೆಗೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವ್ಯಾವು, ಅವುಗಳು ಎಲ್ಲಿ ಲೊಕೇಟ್ ಆಗಿದಾವೆ, ಅವುಗಳ ಸೈಜ್ ಮತ್ತು ವೇಟ್ ಎಷ್ಟು, ನಂತರ ಹಾರ್ಮೋನ್ಸ್ ಯಾವ್ಯಾವ ಅವನ್ನ ಸೆಕ್ರೀಟ್ ಮಾಡ್ತವೆ, ಅಂದ್ರೆ ಈ ಗ್ಲ್ಯಾಂಡ್ಸ್ ಯಾವ್ಯಾವ ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡ್ತವೆ, ಜೊತೆಗೆ ಆ ಹಾರ್ಮೋನ್ಗಳ ಕೆಲಸ ಏನು, ಇವೆಲ್ಲವನ್ನು ಸಹ ನಾಳೆ ನೋಡೋಣ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್
ಕಂಪ್ಯಾರಿಸನ್ ನೋಡಬೇಕು. ಕಂಪ್ಯಾರಿಸನ್ ನೋಡ್ಬಿಟ್ರೆ ಅಂದ್ರೆ ನಿಮಗೆ ಈ ಲೆಸನ್ ಅಲ್ಲಿ ಇರುವಂತ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಬಗ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ಆ ಕಂಪ್ಯಾರಿಸನ್ ಏನಂದ್ರೆ ಈ ನರ್ವಸ್ ಸಿಸ್ಟಮ್ ವರ್ಸಸ್ ಕೆಮಿಕಲ್ ಸಿಸ್ಟಮ್ ಮೀನ್ಸ್ ಹಾರ್ಮೋನಲ್ ಸಿಸ್ಟಮ್. ಏನು ಹಾರ್ಮೋನಲ್ ಸಿಸ್ಟಮ್? ವಾಟ್ ಇಸ್ ದಿಸ್ ನರ್ವಸ್ ಸಿಸ್ಟಮ್? ನರ್ವಸ್ ಸಿಸ್ಟಮ್ ಬಗ್ಗೆ ನಾವು ಮತ್ತೆ ನಾಳೆ ನೋಡ್ತೀವಿ, ಆದ್ರೆ ಇವತ್ತು ಶಾರ್ಟ್ ಆಗಿ ಹೇಳ್ತೀನಿ. ನರ್ವಸ್ ಸಿಸ್ಟಮ್ ಇಸ್ ಸಿಸ್ಟಮ್ ಆಫ್ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬೈ ಯೂಸಿಂಗ್ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಅರ್ಥ ಆಯ್ತಾ? ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅಂದ್ರೆ ಏನು? ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್. ಈ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್ ಗಳ ಮೂಲಕ ಇನ್ಫಾರ್ಮೇಶನ್ ಅನ್ನ ಅಥವಾ ಸಿಗ್ನಲ್ ಅನ್ನ ಪಾಸ್ ಮಾಡುವಂತದನ್ನ ಏನಂತೀವಿ ನಾವು? ನರ್ವಸ್ ಸಿಸ್ಟಮ್ ಅಂತೀವಿ. ಹಾರ್ಮೋನಲ್ ಸಿಸ್ಟಮ್ ಅಂದ್ರೆ ಏನು? ನೀವು ನೋಡಿದ್ರಿ, ಈಗ ಹಾರ್ಮೋನ್ ಅಲ್ಲಿ ಏನ್ ಮಾಡುತ್ತೆ? ಇದು ಕೆಮಿಕಲ್. ಇದು ಹಾರ್ಮೋನಲ್ ಸಿಸ್ಟಮ್, ಇಟ್ ಈಸ್ ಎ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಸಿಸ್ಟಮ್ ವಿಚ್ ಯೂಸಸ್ ಕೆಮಿಕಲ್ಸ್ ಆರ್ ಹಾರ್ಮೋನ್ಸ್ ಟು ಪಾಸ್ ದ ಸಿಗ್ನಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಮೇನ್ ಪಾರ್ಟ್ಸ್ ಆಫ್ ನರ್ವಸ್ ಸಿಸ್ಟಮ್ ಆರ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಅದೇ ರೀತಿ ಮೇನ್ ಪಾರ್ಟ್ ಆಫ್ ಹಾರ್ಮೋನಲ್ ಸಿಸ್ಟಮ್ ಯಾವ್ದು ಹೇಳಿ? ಈಗ ನೋಡಿದ್ವಲ್ಲ, ಗ್ಲ್ಯಾಂಡ್ಸ್ ಆರ್ ದ ಮೇನ್ ಪಾರ್ಟ್ ಆಫ್ ಹಾರ್ಮೋನ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ದೇ ಪಾಸ್ ದ ಮೆಸೇಜ್ ಥ್ರೂ ನ್ಯೂರಾನ್. ನ್ಯೂರಾನ್ ಅಂದ್ರೆ ಏನು? ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ನೀವು ನೆಫ್ರಾನ್ ಅನ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತ ಯಾವ ರೀತಿ ಅಂತಿದ್ರಿ, ಅದೇ ರೀತಿ ನ್ಯೂರಾನ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಅರ್ಥ ಆಯ್ತಾ? ನರ್ವಸ್ ಸಿಸ್ಟಮ್ ಟ್ರಾನ್ಸ್ಮಿಟ್ಸ್ ದ ಮೆಸೇಜಸ್ ಥ್ರೂ ನ್ಯೂರಾನ್. ಓಕೆ, ಹಾಗಾದ್ರೆ ಹಾರ್ಮೋನಲ್ ಸಿಸ್ಟಮ್ ಟ್ರಾನ್ಸ್ಮಿಟ್ಸ್ ದ ಮೆಸೇಜಸ್ ಥ್ರೂ ಬ್ಲಡ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಮಾಡ್ಕೋಬಹುದು. ಏನು ಅಂದ್ರೆ nervous system cannot reach each and every cell. So, these nerves or nerve impulses cannot reach each and every cell. ಇದು ಈ nervous system ನ ನೆಗೆಟಿವ್ ಇದು. Okay, but blood can reach each and every cell. Because of that only, hormones or hormonal system or endocrine system, it can reach each and every cell. ಏನು ಸರ್, ನರ್ವಸ್ ಸಿಸ್ಟಮ್ ಕಡಿಮೆ ಇದೆ, ಬಹಳ ಪ್ಲಸ್ ಪಾಯಿಂಟ್ ನಂಗಾತು ಅಂತ ಅನ್ಬೋದು. ಆದ್ರೆ ನರ್ವಸ್ ಸಿಸ್ಟಮ್ ನಲ್ಲೂ ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಂದ್ರೆ ನರ್ವಸ್ ಸಿಸ್ಟಮ್ ಈಸ್ ಸೋ ಫಾಸ್ಟ್ ಬಟ್ ಎಂಡೋಕ್ರೈನ್ ಸಿಸ್ಟಮ್ ಈಸ್ ಸೋ ಸ್ಲೋ ಇನ್ ಕಂಪ್ಯಾರಿಸನ್ ವಿತ್ ನರ್ವಸ್ ಸಿಸ್ಟಮ್. ಈಗ ಹುಲಿ ಬಂದು ಎದುರಿಗೆ ನಿಂತ ತಕ್ಷಣ ನಾವು ಎಂಡೋಕ್ರೈನ್ ಸಿಸ್ಟಮ್ ಇಂದ ನೋಡ್ಕೊಂಡು ಅಲ್ಲಿಂದ ಕೆಮಿಕಲ್ ಸೆಕ್ರೀಷನ್ ಆಗಿ ಅದು ಡಿಫ್ಯೂಷನ್ ಮೂಲಕ ಬಂದು ಹೋಗೋವರೆಗೂ ಕಾಯಕ್ಕಾಗಲ್ಲ. ಓಕೆ ಸ್ನೇಹಿತರೆ, ನಿಮಗೀಗ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಅಥವಾ ಹಾರ್ಮೋನಲ್ ಸಿಸ್ಟಮ್ ಇವುಗಳ ಮಧ್ಯೆ ಇರುವಂತ ಡಿಫರೆನ್ಸ್ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಪಾಯಿಂಟ್ ಮಾಡ್ಕೊಡ್ರಿ. ಟೆಕ್ಸ್ಟ್ ಬುಕ್ ನಲ್ಲಿ ಹುಡುಕಿದ್ರು ಸಹ ಇಷ್ಟೊಂದು ಡಿಟೇಲ್ ಆಗಿರುವಂತ ಪಾಯಿಂಟ್ ಸಿಗಲ್ಲ. ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರೆ ಕನ್ಫ್ಯೂಸ್ ಆಗ್ತೀವಿ. ಪ್ಲೀಸ್ ಮೇಕ್ ನೋಟ್, ಪ್ಲೀಸ್ ರೈಟ್ ಆಲ್ ದ ಪಾಯಿಂಟ್ಸ್. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು 2 ದಿನಗಳಲ್ಲಿ ಈ ಲೆಸನ್ ಸಹ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಮ್ಯಾಥ್ಸ್ ಅನ್ನ ಶುರು ಮಾಡ್ಬೇಕಾ ಅಥವಾ ಈ ಸೈನ್ಸ್ ಅನ್ನ ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕಾ? ಆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ, ಅಥವಾ ನಾನು ಫೇಸ್ಬುಕ್ ನಲ್ಲಿ ಪೋಲ್ ಮಾಡ್ತೀನಲ್ಲ ಅಲ್ಲಾದ್ರೂ ಕೇಳಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಅನ್ನ ನೀವು ತಗೊಂಡ್ಬರ್ತೀನಿ ಅನ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್.